ಎಲ್ರಿಗೂ ನಮಸ್ಕಾರಗಳು. ದಿಕ್ಸೂಚಿ ಭಾಷಣ ಗೊತ್ತಲ್ವಾ? ಸಿಕ್ಕಾಪಟ್ಟೆ ಒಂದು 2-3 ಗಂಟೆ ಇರುತ್ತೆ. ಅದಕ್ಕೆ ಅದನ್ನು ದಿಕ್ಸೂಚಿ ಭಾಷಣ ಅಂತ ಕರೆಯೋದು. ನಾನು ಸ್ವಲ್ಪ ಮೆಲ್ಲ ಮಾತಾಡೋದು, ಬೊಬ್ಬೆ ಹಾಕಿ ಮಾತಾಡೋಕ್ಕೂ ಆಗುತ್ತೆ, ಬಟ್ ಆಗೋದಿಲ್ಲ ಜಾಸ್ತಿ. ನಮಗೆ ಪೂಜ್ಯ ಗುರುಗಳು ನಮ್ಮ ಸ್ವಚ್ಛಶ್ರೀ ಭಾರತ ಭೂಷಣ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ಆಶೀರ್ವಚನ ಮಾಡಿ ಈಗ ಹೊರಟಿದ್ದಾರೆ. ಅವರು ಒಂದು 10 ನಿಮಿಷ ಭಾಷಣ ಮಾಡಿ ಈ ಜಾಗದಲ್ಲಿ ಪ್ರೆಸೆನ್ಸ್ ಇದ್ದು ಅವರು ಹೊರಟರು. ಬಹುಶಃ ನಿಮಗೆ ಒಂದು ಗುರುವಿನ ಪವರ್ ಏನು, ಗುರುವಿನ ಇಂಪಾರ್ಟೆನ್ಸು ಆ 10 ಮಿನಿಟ್ಸಲ್ಲಿ ನಿಮಗೆಲ್ಲ ಅನುಭವ ಆಗಿದೆ. ಆ ವೈಬ್ರೇಷನ್, ಅವರ ಮಾತು, ಅವರ ಬ್ಲೆಸ್ಸಿಂಗ್ಸು, ಅವರ ಅಪಿಯರೆನ್ಸು, ಅದಕ್ಕೆ ನಾವು ಹೇಳುವಂಥದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿ. ಹಾಗೆಯೇ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಭೋಜೇಗೌಡ BL ಅವರು ಕೂಡ ಯಾವುದೇ ಕನ್ನಡ ಪ್ರಾಧ್ಯಾಪಕರನಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ, ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಮಂತ್ ಕುಮಾರ್ ಜೈನ್ ಅವರೇ, ಕಾರ್ಯದರ್ಶಿಗಳಾಗಿರುವಂಥ ಅಭಿರಾಮ್ ಅವರೇ, ಪ್ರಾಂಶುಪಾಲರಾಗಿರುವಂತಹ ನವೀನ್ ಕುಮಾರ್ ಮರಿಕೆ ಅವರೇ, ಡಾಕ್ಟರ್ ಪ್ರಜ್ವಲ್ ಅವರೇ, ಈ ವಿದ್ಯಾಸಂಸ್ಥೆಯ ಎಲ್ಲ ಬೋಧಕ ವೃಂದದವರೇ, ಬೋಧಕೇತರ ವೃಂದದವರೇ, ಮಾಧ್ಯಮದವರೇ, ಆಹ್ವಾನಿತರೇ, ಪೇರೆಂಟ್ಸ್ಗಳು ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಮಿತ್ರರೇ, ನನಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ. ನಾನು ತುಂಬ ಪ್ರಾಮಾಣಿಕವಾಗಿ ನಿಮಗೆ ಹೇಳ್ತೀನಿ, ನಾನು ಭಾಷಣ ಮಾಡೋದೇ ಇಲ್ಲ ಎಲ್ಲೂ ಕೂಡ. ಐ ವಾಂಟ್ ಟು ಬಿ ಮೋರ್ ಆ್ಯಂಡ್ ಮೋರ್ ಪ್ರಾಕ್ಟಿಕಲ್. ನಾನು ತುಂಬ ಪ್ರಾಕ್ಟಿಕಲ್ ಆಗಿರಲಿಕ್ಕೆ ಇಷ್ಟಪಡ್ತೀನಿ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಮನೋಹರ್ ಬಳಂಜೆ ಅವರು ಸುಮಾರು ಒಂದು ವಾರದ ಹಿಂದೆ ಫೋನ್ ಮಾಡಿದರು, ಸರ್ ಈ ಥರ ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ನಾನು ಸ್ಟೂಡೆಂಟ್ಸನ್ನು, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ನಾನು ಸೆಕೆಂಡ್ ಥಾಟ್ ಮಾಡೋದಿಲ್ಲ. ನನಗೇನು ಕೆಲಸ ಇದೆ, ನನಗೇನು ಕಮಿಟ್ಮೆಂಟ್ ಇದೆ, ಯಾವುದು ನಾನು ಯೋಚನೆ ಮಾಡೋದಿಲ್ಲ. ನಮ್ಮದು JNU ಆಫೀಸ್ ಅಂತಿದೆ. ಆ ಆಫೀಸಲ್ಲಿ ಎಲ್ಲ ಪ್ರಾಂಶುಪಾಲರೆಲ್ಲ ಡಾಕ್ಯುಮೆಂಟ್ ಕಳಿಸ್ಕೊಟ್ಟಿದ್ರು, ಫ್ಲೈಟ್ ಟಿಕೆಟು ಅದು ಇದೆಲ್ಲ ಎಲ್ಲವನ್ನು ಡಂಪ್ ಮಾಡಿಬಿಟ್ಟು ನಾನು ಹೊರಟು ಬಂದುಬಿಟ್ಟೆ. ನೋ ಸೆಕೆಂಡ್ ಥಾಟ್. ಯಾಕಂದರೆ ನಾನೊಬ್ಬ ಟೀಚರ್, ನಾನು ಅಹಂಕಾರ ಮಾಡೋಕ್ಕಾಗಲ್ಲ. ನಾನು ಬರಲ್ಲ, ನಾನು ಹಿಂಗೆ ಐ ಕಾಂಟ್ ಡೂ ದ್ಯಾಟ್. ನನ್ನ ಪ್ರೊಫೆಷನ್ ಟೀಚಿಂಗ್. ಐ ಆಮ್ ದೇರ್ ಫಾರ್ ದ ಸ್ಟೂಡೆಂಟ್ಸ್. ನಾನಿರೋದು ವಿದ್ಯಾರ್ಥಿಗಳಿಗೋಸ್ಕರ. ಅದು ನನ್ನ ಕಮಿಟ್ಮೆಂಟನ್ನು ನಾನು ಮಾಡಲೇಬೇಕಾಗುತ್ತೆ. ಈ ಗುರುವಾನ್ಕೆರೆ ಅಂತ ಹೇಳುವ ಜಾಗ, ಇಲ್ಲಿ ಮೇಲಂತ ಬೆಟ್ಟಲ್ಲಿ ನಮ್ಮ ಅತ್ತೆ ಮನೆ ಇತ್ತು. ಅವರ ಗಂಡ ಮೇಷ್ಟ್ರು NP ಸಾಲಿಯಾಂಡ್ರ್ ಅಂತೇಳಿ. ಅವರ ಮನೆಗೆ ನಾನು ಇಲ್ಲಿ ಮೇಲಂತ ಗುರುವಾನ್ಕೆರೆಯಲ್ಲಿ ಇಳಿದ್ಬಿಟ್ಟು ಅಲ್ಲಿ ನಡ್ಕೊಂಡು ಅಲ್ಲಿ ಮೇಲಂತ ಬೆಟ್ಟಿಗೆ ಹೋಗಬೇಕು. ಸಂಜೆ 6 ಗಂಟೆಗೆ ಅಲ್ಲಿ ಹೋಗಬೇಕು. ಅಲ್ಲೊಂದು ಮಸೀದಿ ಇದೆ. ಆ ಮಸೀದಿಯಲ್ಲಿ ಕಾಣಿಕೆ ಹಾಕಿ ಹೆದರಿಕೆ ಆಗ್ತಿತ್ತಲ್ಲ, ಕೈ ಮುಗಿದು ಹೋಗೋದು, ಏನು ತೊಂದರೆ ಆಗಬಾರ್ದು ರಾತ್ರಿ ಹೊತ್ತು. ಆಮೇಲೆ ಇವತ್ತು ನೋಡಿ, ಐ ಕಾಂಗ್ರ್ಯಾಚುಲೇಟ್ ಸುಮಂತ್ ಕುಮಾರ್ ಜೈನ್ ಅವರನ್ನು. ಒಂದು ಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಪ್ರಸಿದ್ಧಿಯಾಗಿದ್ದಂಥ ಗುರುವಾನ್ಕೆರೆ ಇವತ್ತೊಂದು ಶೈಕ್ಷಣಿಕ ವಾತಾವರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನಾವು ಇದನ್ನು ಎಕನಾಮಿಕ್ಸಲ್ಲಿ ಸ್ಪ್ರೆಡ್ ಇಫೆಕ್ಟ್ ಅಂತ ಕರಿತೀವಿ, ಪಸರಿಸುವಿಕೆಯ ಪರಿಣಾಮ. ಒಬ್ಬ ವ್ಯಕ್ತಿ ಮತ್ತು ಅವರ ಸಂಗಡಿಗರ ಕನಸುಗಳು ಒಂದು ಏರಿಯಾವನ್ನು ಯಾವ ರೀತಿ ಡೆವಲಪ್ ಮಾಡ್ತದೆ ಅಂತ ಹೇಳುವಂಥದ್ದು ಒಂದು, ಜನರ ಮಾನಸಿಕತೆಯನ್ನು ಬದಲಾಯಿಸ್ತದೆ ಅಂತ ಹೇಳುವಂಥದ್ದು 2, ಸುಮಾರು 500-600 ಮಂದಿಗೆ ಉದ್ಯೋಗ ಕಟ್ಟಿದೆ ಅಂತ ಹೇಳುವಂಥದ್ದು 3, 4ನೇದಾಗಿ ಈ ಜಾಗ ಗುರುವಾನ್ಕೆರೆ ಜಾಗ ಇವತ್ತು ಇಲ್ಲಿ ಎಷ್ಟು ಹೋಟೆಲ್ಗಳಾಗಿವೆ, ಎಷ್ಟು ಬಿಸ್ನೆಸ್ ವೃದ್ಧಿ ಆಗಿಬಿಟ್ಟಿದೆ, ಎಷ್ಟು ಜನರ ಜೀವನ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ, ಇನ್ಕಮ್ ಅರ್ನಿಂಗ್ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಇದು ಒಬ್ಬ ವ್ಯಕ್ತಿಯ ಮತ್ತು ಅವರ ಸಂಗಡಿಗರ ಕನಸು. ಇದನ್ನು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು. ನಾನು ಅವ್ರ ಬಗ್ಗೆ ತುಂಬ ಕೇಳಿದ್ದೆ. ಮತ್ತೆ ನೋಡುವಾಗ ನಾನು ಉಜಿರೆಯಲ್ಲಿ ನಾನು ಟೀಚ್ ಮಾಡ್ತಿರುವಾಗ 2004ರಿಂದ 2010 ಅಲ್ಲಿ ಓಡಾಡ್ತಿದ್ದ ನಗುಮುಖದ ಮಗು. ನನಗೆ ಒಂದು 15 ವರ್ಷ ಚಿಕ್ಕವರು ವಯಸ್ಸಲ್ಲಿ, ಈಸ್ ಯಂಗರ್ ದೆನ್ ಮೀ, ಒಂದು 15 ವರ್ಷ ಚಿಕ್ಕವರು ಓಡಾಡ್ತಿದ್ದವರು. ನನಗೆ ಎಷ್ಟು ಖುಷಿಯಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೋಡಿ ಇದು ಎಕನಾಮಿಕ್ಸಲ್ಲಿದೆ, ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಅಂತ. ಸಪ್ಲೈ ಕ್ರಿಯೇಟ್ ಡಿಮಾಂಡ್.
ಅವರು ಪೂರ ಸಪ್ಲೈ ಅದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ ನೋಡಿ, ಈ ಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಇವತ್ತು ಸುಮಂತ್ ಕುಮಾರ್ ಜೈನ್ ಆ್ಯಂಡ್ ಮತ್ತು ಅವರ ಟೀಮ್ ಏನು ಮಾಡಿದ್ದಾರೆ, ಇದನ್ನು ಮಕ್ಕಳ ನೀವು ಚೂರು ಯೋಚನೆ ಮಾಡಬೇಕು. ನಿಮ್ಮ ಪೇರೆಂಟ್ಸ್ ಮಾಡೋಕ್ಕಾಗುತ್ತಾ? ಅಪ್ಪ ಅಮ್ಮ ಮೊಬೈಲ್ ಮುಟ್ಬೇಡ ಅಂತ ಹೇಳಿದ್ರೆ ಕೋಪ ಮಾಡ್ಕೋತೀರಾ, ಮೊಬೈಲ್ ನೋಡಬೇಡ, ಟಿ ವಿ ನೋಡಬೇಡ ಅಂತ ಕೋಪ ಮಾಡ್ಕೋತೀರಾ. ಎಲ್ಲ ರಿಸ್ಕನ್ನು ಅವರ ಮತ್ತು ಅವರ ಟೀಮ್ ಹಾಕ್ಕೊಂಡಿದ್ದಾರೆ ಇವತ್ತು ನಿಮಗೋಸ್ಕರ. ಒಂದು 600 ಡೇಸ್, ಇಡೀ ನಿಮ್ಮ ಜೀವನದಲ್ಲಿ ಒಂದು 600 ದಿನವನ್ನು ನೀವು ಯಾಕೆ ಇಲ್ಲಿ ಸ್ಪೆಂಡ್ ಮಾಡ್ತಿದ್ರಿ ಕಾಲೇಜಲ್ಲಿ, ಇಡೀ ನಿಮ್ಮ ಭವಿಷ್ಯವನ್ನು ಅದು ರೂಪುಗೊಳಿಸುತ್ತೆ, ನೆನ್ಪಿಟ್ಕೊಳ್ಳಿ. ಯು ಆರ್ ಸ್ಪೆಂಡಿಂಗ್ ಜಸ್ಟ್ 600 ಡೇಸ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಇವರು ಏನು ನಿಮಗೆ ಪಾಠ ಮಾಡ್ತಾರೆ, ಇಲ್ಲಿ ನಿಮಗೆ ನಿಮ್ಮ ಟೀಚರ್ಸ್ ನಿಮಗೆ ಏನು ಕಾನ್ಸಂಟ್ರೇಷನ್ ಕೊಟ್ಟು ನಿಮ್ಮನ್ನು ಮೆಂಟಲಿ ಮತ್ತು ಫಿಸಿಕಲಿ ಎಂಪವರ್ ಮಾಡ್ತಾರೆ, ಅದನ್ನು ನಿಮ್ಮ ಪೇರೆಂಟ್ಸಿಂದ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಪೇರೆಂಟ್ಸನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಮಿಸ್ಯೂಸ್ ಮಾಡೇ ಮಾಡ್ತೀರಾ. ಎಷ್ಟು ಮಂದಿ ಮೊಬೈಲ್ ನೋಡಬೇಡ ಅಂತ ಹೇಳಿ ಸುಮ್ಮನೆ ಸಾಧ್ಯ ಆಗುತ್ತೆ? ಯು ವಿಲ್ ಫೈಟ್ ವಿತ್ ಯುವರ್ ಪೇರೆಂಟ್ಸ್, ಯು ವಿಲ್ ಫೈಟ್, ಯು ವಿಲ್ ಚಾಲೆಂಜ್ ಯುವರ್ ಪೇರೆಂಟ್ಸ್. ಊಟ ಬಿಡ್ತೀರಿ, ರೂಮ್ಗೆ ಹೋಗಿ ಬಾಗಿಲು ಹಾಕೋತೀರಿ, ಕೋಪ ಮಾಡ್ತೀರಿ. ಯು ಡೂ ಆಲ್ ದಿ ಆಕ್ಟ್ಸ್ ಇನ್ ಫ್ರಂಟ್ ಆಫ್ ಯುವರ್ ಪೇರೆಂಟ್ಸ್. ಬಟ್ ನೋಡಿ, ನಿಮ್ಮ ಬೈಗಳು, ನಿಮ್ಮ ಅದು ಎಲ್ಲವನ್ನು ಸಹಿಸಿಕೊಂಡು ಆ ಕಾಲೇಜು, ಈ ಟೀಮು, ನಾನು ಮಕ್ಕಳು ನಿಜ ಟು ಬಿ ಫ್ರ್ಯಾಂಕ್ ವಿತ್ ಯು, ದೆಹಲಿಗೆ ಹೋದ್ಮೇಲೆ ನಾನು ಕಳೆದ 6 ವರ್ಷಗಳಿಂದ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದೀನಿ. ಛತ್ತೀಸ್ಗಢ, ಬಿಹಾರ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಮರ್ಕಂಟಕ್. ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಿಲ್ಲ. ನನಗೆ ಬಡತನವನ್ನು ಕಿತ್ತು ತಿನ್ನುವ ಬಡತನ ನಾನು ಉತ್ತರ ಭಾರತದಲ್ಲಿ ನೋಡ್ತಾ ಇದ್ದೀನಿ. ಕಿತ್ತು ತಿನ್ನುವ ಬಡತನ ಉತ್ತರ ಭಾರತದಲ್ಲಿದೆ. ರಿಚ್ ಕ್ಲಾಸ್, ಲೇಬರ್ ಕ್ಲಾಸ್ ಮಾತ್ರ ಇದೆ. ಮನುಷ್ಯರನ್ನು ಮನುಷ್ಯನಾಗಿ ಅಲ್ಲಿ ನೋಡ್ತಾ ಇಲ್ಲ. ಬಟ್ ಇಲ್ಲಿ ದೇವರು ಎಲ್ಲ ಕೊಟ್ಟಿದ್ದಾನೆ, ಉತ್ತಮವಾದ ಪರಿಸರ ಕೊಟ್ಟಿದ್ದಾನೆ. ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೀತಿಯ ಆದಾಯ ಇದೆ. ಒಂದು ಕೂಲಿ ಕೆಲಸಕ್ಕೆ ಹೋಗೋರಿಗೆ ಕೂಡ ಒಂದು 600, 700, 800 ಸಂಬಳ ಇದೆ, ಸ್ಯಾಲ್ರಿ ಇದೆ. ಡೆಲ್ಲಿಯಲ್ಲಿ ಇಲ್ಲ. ಒಂದು ಬಟ್ಟೆಗೆ ಇಸ್ತ್ರಿ ಹಾಕಿ ಕೊಟ್ಟರೆ 5 ರೂಪಾಯಿ ತಗೋತಾರೆ. ಮನೆಗೆ ಬಂದು ಬಟ್ಟೆ ಕೊಂಡೋಗಿ ಬಟ್ಟೆಗೆ ಇಸ್ತ್ರಿ ಹಾಕಿ ಕೊಟ್ಟರೆ 5 ರೂಪಾಯಿ. ಒಂದು ಶರ್ಟಿಗೆ 5 ರೂಪಾಯಿ, ಒಂದು ಬೆಡ್ಶೀಟಿಗೆ 8 ರೂಪಾಯಿ, ಒಂದು ಪ್ಯಾಂಟಿಗೆ 4 ರೂಪಾಯಿ. ಮನೆಗೆ ಬಂದು ಕೊಂಡೋಗ್ತಾರೆ. ಆ ರೀತಿಯ ಬಡತನ ಇದ್ದಾರೆ. ರಾತ್ರಿ 11 ಗಂಟೆಗೆ ಜೆಪ್ಟೋ ಅಂತ ಆನ್ಲೈನ್ ಆ್ಯಪ್ ಇದೆ, ಬ್ಲಿಂಕಿಟ್ ಅಂತ ಆನ್ಲೈನ್ ಆ್ಯಪ್ ಇದೆ, ಬಿಗ್ ಬಾಸ್ಕೆಟ್ ಅಂತ ಆನ್ಲೈನ್ ಆ್ಯಪ್ ಇದೆ. ರಾತ್ರಿ 11 ಗಂಟೆಗೆ ಹೆಣ್ಣು ಮಕ್ಕಳು ಮನೆಗೆ ಬಂದು ನಿಮಗೆ ನೀವು ಕೇಳಿದ್ದನ್ನು ಕೊಟ್ಬಿಟ್ಟು ಹೋಗ್ತಾರೆ. ನೀವು ಕೇಳಿದ್ದ ವಸ್ತುವನ್ನು ನಿಮ್ಮ ಮನೆಗೆ ನಾವು ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಹಾಲು ಬೇಕಾ, ರಾತ್ರಿ 12 ಗಂಟೆಗೆ ಟ್ಯಾಬ್ಲೆಟ್ ಬೇಕಾ, ತರಕಾರಿ ಬೇಕಾ, ಮನೆಗೆ ಎಷ್ಟು ಬಂದರೆ ಏನು ಬೇಕು, ರಾತ್ರಿ 11 ಗಂಟೆ 12 ಗಂಟೆಗೆ ಹೆಣ್ಣು ಮಕ್ಕಳು ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ. ಜಸ್ಟ್ ಇಮ್ಯಾಜಿನ್, ಪವರ್ಟಿ ಅಂತ, ಬಡತನ ಅಂತ ಹೇಳೋದು ಯಾವ ಲೆವೆಲ್ಗಿದೆ. ನಾನು ಬಹಳ ವಿದ್ಯಾರ್ಥಿಗಳ ಹತ್ರ ನಾನು ಹೇಳುವಂಥದ್ದು, ನಮಗೆ ಯಾವತ್ತು ಯಾರು ಇನ್ಸ್ಪಿರೇಷನ್ ಆಗ್ತಾರೆ ಜೀವನದಲ್ಲಿ. ನಾನು ಇವುದೇ ಹಳ್ಳಿ, ನಮ್ಮದು ಉಪ್ಪಿನಂಗಡಿ ಸರ್ಕಾರಿ ಕಾಲೇಜ್, ಹೈಸ್ಕೂಲು, ಸರ್ಕಾರಿ ಹಿರೇಬಂಡಾಡಿ ಸರ್ಕಾರಿ ಶಾಲೆ. 5ನೇ ಕ್ಲಾಸಿಗೆ ಬಂದಾಗ ABCD ಇಂಗ್ಲೀಷ್ ಕಲ್ತೀವಿ, 7ನೇ ಕ್ಲಾಸಿಗೆ ಬಂದಾಗ ಹಿಂದಿ ಕಲ್ತೀವಿ, 10ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ. PUCಗೆ ನಾನು ಕೆಲಸಕ್ಕಂತ ಮಂಗಳೂರಿಗೆ ಹೋದವರು, ಓದ್ಲಿಕ್ಕಲ್ಲ, ನಾಟ್ ಫಾರ್ ಸ್ಟಡೀಸ್. ನಿಮ್ಮ ವಯಸ್ಸಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಐ ವಾಸ್ ವರ್ಕಿಂಗ್. ನಿಮಗೆ ಇವತ್ತು ನಿಮ್ಮ ಪೇರೆಂಟ್ಸು ದುಡ್ಡು ಕೊಡ್ತಾರೆ, ನಿಮ್ಮನ್ನು ಹಾಸ್ಟೆಲ್ಗೆ ಹಾಕ್ತಾರೆ, ನಿಮಗೆ ಬುಕ್ಸ್ ಕೊಡ್ತಾರೆ, ನೀವು ಕೇಳಿದೆಲ್ಲ ಕೊಡ್ತಾರೆ, ನೀವು ಕೋಪ ಮಾಡಿದ್ರು ಸಹಿಸ್ಕೋತಾರೆ. ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ನೀವು ಅದನ್ನು ನೆಗೆಟಿವ್ ಆಗಿ ತಗೋತೀರಿ. ನನ್ನ ಅಪ್ಪ ಹಾಗೆ, ನನ್ನ ಅಪ್ಪ ಫೋರ್ಸ್ ಮಾಡ್ತಾರೆ, ನಮ್ಮನ್ನು ಅಲ್ಲಿ ಕಲಿಸ್ತಾರೆ, ನಮ್ಮ ಟೀಚರ್ಸ್ ಹಾಗೆ ಮಾಡ್ತಾರೆ, ನಮ್ಮ ಟೀಚರ್ಸ್ ಹೀಗೆ ಮಾಡ್ತಾರೆ. ಎವ್ರಿಥಿಂಗ್ ದೇ ಆರ್ ಡೂಯಿಂಗ್ ಫಾರ್ ಯು. ಅವ್ರು ಇವತ್ತು ಏನು ಮಾಡ್ತಿದ್ದಾರೆ ನಿಮಗೋಸ್ಕರ. ನಿಮ್ಮ 600 ಡೇಸ್, ನಿಮಗೆ 70 ವರ್ಷ ಆದಾಗ, ನಿಮಗೆ 80 ವರ್ಷ ಆದಾಗ, ನಿಮಗೆ 90 ವರ್ಷ ಆದಾಗ ಅವರು ಏನು ಮಾಡಿದ್ದಾರೆ, ಈ ಕಾಲೇಜ್ ಏನು ಮಾಡಿದೆ, ನಿಮ್ಮ ಪೇರೆಂಟ್ಸ್ ಏನು ಮಾಡಿದ್ದಾರೆ ಅಂತ ನೀವು ನೆನ್ಪಿಟ್ಕೋಬೇಕಾದ್ರೆ ನಿಮಗೆ 40 ವರ್ಷ ಆಗಬೇಕು, 50 ವರ್ಷ ಆಗಬೇಕು, 60 ವರ್ಷ ಆಗಬೇಕು. ಈಗ ನಿಮಗೆ ಯಾವುದೂ ಅರ್ಥ ಆಗೋದಿಲ್ಲ. ನೀವು ರಿಪೆಂಟ್ ಮಾಡುವಾಗ ಅಪ್ಪ ಅಮ್ಮ ಜೀವಂತ ಇರೋದಿಲ್ಲ, ನೀವು ಯಾರಿಗೋಸ್ಕರ ರಿಪೆಂಟ್ ಮಾಡ್ತೀರಿ? ನಾನಿವತ್ತು JNU ಇದ್ದೀನಿ, ನನ್ನ ಅಪ್ಪ ಅಮ್ಮ ಜೀವಂತ ಇಲ್ಲ, ನಾನು ಯಾರಿಗೆ ಹೇಳ್ಕೊಳ್ಳಿ ನಾನು JNU ಪ್ರೊಫೆಸರ್ ಅಂತ ಹೆಮ್ಮೆ ಪಡಲ? ಇಲ್ಲ. ಅಹಂಕಾರ ಪಡಲೇ? ಇಲ್ಲ. ನಾನು ಅಹಂಕಾರ ಪಡ್ಬೋದಿತ್ತು, ನನ್ನ ತಂದೆ ತಾಯಿ ಜೀವಂತ ಇರ್ತಿದ್ರೆ ನಾನು JNU ಇದ್ದೀನಿ ಅಂತ ನಾನು ಅಹಂಕಾರ ಪಡ್ಬೋದಿತ್ತು. ಇವತ್ತು ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ಹೇಗೆ ಸುಮಂತ್ ಕುಮಾರ್ ಅವ್ರದ್ದು ನೋಡಿ, ಅವರು ಕಾಲೇಜ್ ಮಾಡಿದ್ರು, ಹಿ ಈಸ್ ಟೇಕಿಂಗ್ ರಿಸ್ಕ್. ನಾನು ಅವರ ಮುಖದ ಹಿಂದುಗಡೆ ಇರುವ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಮೆಜರ್ ಮಾಡ್ತೀನಿ. ನಿಮ್ಮ ಇಷ್ಟು ಮಂದಿ ಮಕ್ಕಳು, ಸೆಕೆಂಡ್ PUC ಮಕ್ಕಳು, ಈ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೋಬೇಕು. ಇಷ್ಟು ಟೀಚರ್ಸ್ ನಿಮ್ಮ ಜವಾಬ್ದಾರಿ ವಹಿಸ್ಕೋಬೇಕು. ನಿಮ್ಮ ಸಕ್ಸಸ್ಸನ್ನು ಜವಾಬ್ದಾರಿ ಅವ್ರು ವಹಿಸ್ಕೋಬೇಕು. ನಿಮ್ಮ ಪೇರೆಂಟ್ಸು, ನಿಮ್ಮ ಫ್ಯಾಮಿಲಿ ಏನು ಜವಾಬ್ದಾರಿ ತಗೋಬೇಕು, ಎಲ್ಲ ಜವಾಬ್ದಾರಿನ ಅವ್ರು ತಗೋಬೇಕು. ಬಟ್ ನೀವೇನು ಮಾಡ್ತಿದ್ದೀರಿ? ನಿಮ್ಗೇನು ಕೆಲಸ? ಪಾತ್ರೆ ತೊಳಿಬೇಕಾ, ಮನೆ ಗುಡಿಸ್ಬೇಕಾ, ಬಟ್ಟೆ ವಾಶ್ ಮಾಡಿಕೊಡ್ಬೇಕಾ? ಏನಿಲ್ಲ. ನಿಮ್ಮ ಕೆಲಸ ಓದೋದು 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 ಅಷ್ಟೇ ತಾನೇ.
ಅದು 600 ದಿವಸ, ನಾಟ್ ಮೋರ್ ದೆನ್ ದ್ಯಾಟ್. ಅದನ್ನು ಓದೋಕ್ಕೆ ನೀವು ಯಾಕೆ ಕಷ್ಟಪಡಬೇಕು? ನೀವು ಯಾಕೆ ಅದನ್ನು ಬರ್ಡನ್ ಅಂತ ತಗೋಬೇಕು? ಅದು ನಿಮ್ಮಲ್ಲಿ ಇನ್ಬಿಲ್ಟ್ ಬರಬೇಕು. ನಿಮ್ಮ ಮದರ್ ಬೋರ್ಡ್ ವರ್ಕ್ ಮಾಡಬೇಕು, ಇನ್ಬಿಲ್ಟ್ ಬರಬೇಕು. ನೋಡಿ, ಇಷ್ಟು ಮಂದಿ ಟೀಚರ್ಸ್ ಕೂತ್ಕೊಂಡಿದ್ದಾರೆ, ಅವರ ತಿಂಗಳ ಸ್ಯಾಲ್ರಿ ಎಲ್ಲ ನಿಮಗೆ ಸೇವಿಂಗ್ ಆಗ್ತಿದೆ. ಅವರ ಹೊಟ್ಟೆ, ಬಟ್ಟೆ, ಅವರ ಚಪ್ಪಲ್ ನೋಡಿದ್ದೀರಾ? ಯಾವ ಶೂ ಹಾಕ್ತಾರೆ ನೋಡಿದ್ದೀರಾ? ಯಾವ ಪ್ಯಾಂಟ್ ಹಾಕ್ತಾರೆ ನೋಡಿದ್ದೀರಾ? ಅವ್ರು ಯಾಕೆ ನಿಮಗೋಸ್ಕರ ಖರ್ಚು ಮಾಡಬೇಕು? ಮಕ್ಕಳ 300-350 ಮಂದಿ ಪೇರೆಂಟ್ಸ್ ಇದ್ದಾರಲ್ಲ, ದೇ ಕ್ಯಾನ್ ಸ್ಪೆಂಡ್ ಮನಿ. ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ಬೇಕಲ್ಲ. ಪ್ರತಿ ತಿಂಗಳು ಸಂಬಳ ಸೇವ್ ಮಾಡಿ ಇಟ್ಕೋಬೇಕು ನನ್ನ ಮಗನಿಗೋಸ್ಕರ. ಯಾಕೆ ಮಾಡಬೇಕು ಅವರು? ಯಾಕೆ ಮಾಡಬೇಕು? ಯು ಆರ್ ಮೆಚ್ಯೂರ್ಡ್. 16 ವರ್ಷದಿಂದ 64 ವರ್ಷದವರೆಗೂ ನೀವು ಪ್ರೊಡಕ್ಟಿವ್ ಪಾಪ್ಯುಲೇಷನ್. ನಿಮ್ಮನ್ನು ಸಾಕುವ, ನಿಮ್ಮನ್ನು ಯಾವ ಜವಾಬ್ದಾರಿ ಅವರಿಗಿಲ್ಲ. ನಥಿಂಗ್. ನಿಮ್ಮನ್ನು ಅವ್ರು ಸಾಕಬೇಕಂತಿಲ್ಲ, ನಿಮಗೆ ಅವ್ರ ದುಡ್ಡು ಸೇವ್ ಮಾಡಬೇಕಂತಿಲ್ಲ. ಅಥವಾ ನೀವು ದೊಡ್ಡವರಾಗ್ಬಿಟ್ಟು ನೀವು ಜಾಬಿಗೆ ಸೇರಿಬಿಟ್ಟು ನೀವು ನಿಮ್ಮ ಪೇರೆಂಟ್ಸನ್ನು ನೋಡ್ತೀರಿ, ಚೆನ್ನಾಗಿ ನೋಡ್ಕೋತೀರಿ, ಅವರನ್ನು ಸಾಕ್ತೀರಿ ಅಂತ ನನಗೆ ಗ್ಯಾರಂಟಿನೂ ಇರೋದಿಲ್ಲ. ವಿ ಹ್ಯಾವ್ ನೋ ಗ್ಯಾರಂಟಿ ಅಬೌಟ್ ದ್ಯಾಟ್. ನೀವು ಮಾಡ್ತೀರಾ, ಗುಡ್, ಐ ಅಪ್ರಿಷಿಯೇಟ್ ದ್ಯಾಟ್. ಈಗ ನನಗೆ ಅನಿಸ್ತಾ ಇದೆ, ನಮಗೆ ಇವತ್ತು ಮೆಡಿಕಲ್ ಎಲ್ಲ ಡೆಲ್ಲಿಯಲ್ಲಿ ಫ್ರೀ. ಯಾವ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲ ಫ್ರೀ. ನನ್ನ ಅಪ್ಪ ಅಮ್ಮ ಜೀವಂತವಾಗಿರ್ತಿದ್ರೆ ನನಗೆ ಏನು ಬೇಕೋ ಆ ಟ್ರೀಟ್ಮೆಂಟ್ ನಾನು ಅವರಿಗೆ ಕೊಡಿಸ್ಬೋದಿತ್ತು. ಬಟ್ ಐ ಕಾಂಟ್ ಡೂ ದ್ಯಾಟ್. ನಾನು ರಿಪೆಂಡ್ ಮಾಡ್ಕೋತೀನಿ. ನಾವು ಕೊರಗ್ತೀವಿ, ನನ್ನ ಅಪ್ಪ ಅಮ್ಮ ಜೀವಂತ ಇರಬೇಕು, ನನಗೆ ಯಾಕೆ ಬೇಕಿದ್ದಿದೆಯಲ್ಲ, ನಾನು ಅವರಿಗೆ ಅದು ಮಾಡೋಕ್ಕಾಗಲಿಲ್ಲ, ನನ್ನ ಅಪ್ಪ ಅಮ್ಮನಿಗೆ ಇದು ಮಾಡೋಕ್ಕಾಗಲಿಲ್ಲ, ಒಳ್ಳೆ ಹೆಲ್ತ್ ಕೊಡೋಕ್ಕಾಗಲಿಲ್ಲ, ಒಳ್ಳೆ ಆ ಜೀವನ ಕೊಡಲಿಕ್ಕಾಗಲಿಲ್ಲ. ನಾವು ಕೊರಗ್ತೀವಿ. ಅದು ನಿಮ್ಮ ಪಾಲಿಗೆ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಅದು ನಿಮ್ಮ ಪಾಲಿಗೆ ಆಗಬಾರ್ದು ಅಂತ ಹೇಳ್ತೀನಿ. ನೀವು ನೋಡಿ, ಅವರು ನಿಮ್ಮನ್ನು 2 ವರ್ಷ ಇಲ್ಲಿ 2 ಇಯರ್ಸ್ ನಿಮ್ಮನ್ನು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿ ಹೊರಗೆ ಬಿಡ್ತಾರೆ. ಒಳ್ಳೆ ಪ್ರಾಡಕ್ಟ್ ನಿಮ್ಮನ್ನು ಮಾರ್ಕೆಟಿಗೆ ಬಿಡ್ತಾರೆ. ಒಳ್ಳೆ ಪ್ರಾಡಕ್ಟ್ ಆಗಿ ನಿಮ್ಮನ್ನು ಮಾರ್ಕೆಟಿಗೆ ಬಿಡ್ತಾರೆ. ಆ ಮಾರ್ಕೆಟನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರೋದು. ನಿಮ್ಮ ಅಪ್ಪ ಅಮ್ಮನಿಗೆ ವೈ ಶುಡ್ ಯು ಇಂಪೋಸ್ ಯುವರ್ ವ್ಯೂಸ್ ಆನ್ ಯುವರ್ ಪೇರೆಂಟ್ಸ್? ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ಯಾಮಿಲಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡೆಫಿನೇಷನ್ ನೋಡಿದ್ದೀರಾ? ವಾಟ್ ಈಸ್ ಹೆಲ್ತ್ ಅಂತ? ಆರೋಗ್ಯ ಅಂದರೆ ಏನು? ವಾಟ್ ಯು ಮೀನ್ ಬೈ ಆರೋಗ್ಯ? ವಾಟ್ ಯು ಮೀನ್ ಬೈ ಹೆಲ್ತ್? ನನಗೆ ಯಾವ ರೋಗ ಇಲ್ಲ, ಅದು ಆರೋಗ್ಯ ಅಲ್ಲ. ಯಾರು ಮೆಂಟಲಿ ಸೌಂಡ್ ಆ್ಯಂಡ್ ಫಿಸಿಕಲಿ ಫಿಟ್, ಮಾನಸಿಕವಾಗಿ ಸೌಂಡ್ ಆಗಿರಬೇಕು. ವಾಟ್ ಯು ಮೀನ್ ಬೈ ಮಾನಸಿಕವಾಗಿ ಸೌಂಡ್ ಆಗಿರುವಂಥದ್ದು? ನಿಮ್ಮ ಯೋಚನೆಗಳು ನಿಮ್ಮನ್ನು ರೂಪಿಸುವ ರೀತಿಯಲ್ಲಿರಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನೋಡಿ, ನಾವು ಏನನ್ನು ಯೋಚಿಸ್ತೇವೋ ಹಾಗೇ ಹಾಕ್ತೀವಿ. ಸುಮಂತ್ ಕುಮಾರ್ ಜೈನ್ ಅವರು ಆಳ್ವಾಸಲ್ಲಿ ಟೀಚ್ ಮಾಡ್ತಿದ್ರು, ಕನಸು ಕಂಡ್ರು, ಎಕ್ಸೆಲ್ ಕಾಲೇಜ್ ಮಾಡಿದ್ರು. ಅಲ್ಟಿಮೇಟ್ ಬೆನಿಫಿಷರೀಸ್ ಆರ್ ಯು ಪೀಪಲ್, ದ ಯಂಗ್ ಜನರೇಷನ್, ನಾಟ್ ಹಿ. ಯು ಆರ್ ದ ಬೆನಿಫಿಷರೀಸ್ ಆಫ್ ಈಸ್ ಸ್ಯಾಕ್ರಿಫೈಸ್. ಯು ಆರ್ ದ ಬೆನಿಫಿಷರಿ ಆಫ್ ಇಸ್ ಡ್ರೀಮ್. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಿದ್ದದ್ದು, ಕನಸುಗಳನ್ನು ಕಾಣಿ ಅಂತ ಅಬ್ದುಲ್ ಕಲಾಂ ಅದಕ್ಕೆ ಹೇಳ್ತಿದ್ದದ್ದು ವಿದ್ಯಾರ್ಥಿಗಳ. ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಸೆಟ್ಲ್ ಆಗಬೇಕು, ಜಾಬ್ ಆಗಬೇಕು, ಇನ್ಕಮ್ ಬರಬೇಕು, ಫ್ಲ್ಯಾಟ್ ಮಾಡಬೇಕು, ಮನೆ ಮಾಡಬೇಕು. ಅಲ್ಲಿಗೆ ನಿಮ್ಮದು ದುಡ್ಡು ಬಂತು. ವಾಟ್ ನೆಕ್ಸ್ಟ್? ದುಡ್ಡು ಬಂದ ಮೇಲೆ ಏನಪ್ಪ ನೆಕ್ಸ್ಟು? ನಾನು ಹೇಳ್ತಿದ್ದೀನಿ, ಅಚೀವ್ ಮಾಡಿ, ರಿಸ್ಕ್ ತಗೊಳ್ಳಿ. ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ನೋ ಕಂಪ್ಲೇಂಟ್ಸ್, ಓನ್ಲಿ ಕಾಂಪ್ಲಿಮೆಂಟ್ಸ್. ಟೀಕೆ ಮಾಡೋದು, ನನಗೆ ಅದಿಲ್ಲ, ನನಗೆ ಇದಿಲ್ಲ, ನನಗೆ ಬಟ್ಟೆ ಇಲ್ಲ, ನನಗೆ ಶೂ ಇಲ್ಲ, ನನಗೆ ಚಪ್ಪಲಿಲ್ಲ. ಡೋಂಟ್ ಕಂಪ್ಲೇನ್. ಯಾವತ್ತು ಬಿಲೀವ್ ಇಟ್ ಆರ್ ನಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನನಗೆ 16 ವರ್ಷ ಆದಮೇಲೆ ನಾನು ನನ್ನ ಪೇರೆಂಟ್ಸಿಂದ 5 ಪೈಸೆ ದುಡ್ಡು ಇಸ್ಕೊಂಡಿಲ್ಲ. ನಾನೇ ಈವ್ನಿಂಗ್ ಕಾಲೇಜಲ್ಲಿ ಕಲಿತು, ನಾನೇ PUC ಮಾಡಿ, ನಾನೇ ಕಲ್ತ್ಕೊಂಡು ಇಲ್ಲಿ ತನಕ ನನ್ನ ಖರ್ಚನ್ನು ನಾನೇ ನೋಡ್ಕೊಂಡ್ಬಂದಿದ್ದೀನಿ. ಎರಡನೇದಾಗಿ, ನಾನು ಯಾವತ್ತೂ ನನ್ನ ಅಪ್ಪ ಅಮ್ಮನಿಗೆ ನನ್ನ ಕಷ್ಟ ಹೇಳ್ಕೊಂಡಿಲ್ಲ. ಎಷ್ಟೋ ಸಲ ನಾನು ಈವ್ನಿಂಗ್ ಕಾಲೇಜ್ ಮಾಡುವಾಗ ಉಪವಾಸ ಮಲಗಿದ್ದೀನಿ. ನನ್ನ ಕೈಯಲ್ಲಿ ಬಟ್ಟೆ ಇರಲಿಲ್ಲ, ನನ್ನ ಕೈಯಲ್ಲಿ ವಾಚ್ ಇರಲಿಲ್ಲ, ನನಗೆ ಬೇಕಾದ ಯಾವ ಥಿಂಗ್ಸ್ ಇರಲಿಲ್ಲ. ನಾನೇ ದುಡಿದು ಮಾಡ್ಕೊಂಡಿದ್ದೀನಿ. ನನಗೆ ಬೇಕಾದಾಗಿ ಜೀವನವನ್ನು ರೂಪಿಸ್ಕೊಂಡಿದ್ದೀನಿ. ಯಾರಿಗೂ ಹೇಳಿಲ್ಲ. ನಾನು ಏನು ಮಾಡ್ತಿದ್ದೀನಿ, ನಾನು ಏನು ಕಲಿತಿದ್ದೀನಿ ಯಾರಿಗೂ ಹೇಳಿಲ್ಲ. ಅದಕ್ಕೆ ಐ ವಾಂಟ್ ಟು ಅಡ್ವೈಸ್ ಒನ್ ಥಿಂಗ್ ಟು ಮಿಸ್ಟರ್ ಸುಮಂತ್ ಕುಮಾರ್ ಅವರಿಗೆ ಹೇಳಬೇಕು. ನಿಮ್ಮ ಜೀವನದಲ್ಲಿ ನೀವು ಹೋಗ್ತಿರುವಾಗ ನಿಮ್ಗೆ ಯಾರು ಕಲ್ಲು ಬಿಸಾಡ್ತಾನೆ, ಯಾರು ಹೂ ಬಿಸಾಡ್ತಾನೆ, ತಿರುಗಿ ನೋಡಬೇಡಿ. ಕಲ್ಲು ಬಿಸಾಡಿದರೆ ಕಿಸೆಗೆ ಹಾಕೊಂಡು ಹೋಗಿ. ದೇ ವಿಲ್ ಡೈವರ್ಟ್ ಯುವರ್ ಮೈಂಡ್. ಯಾರು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಬರ್ತಾರೆ ನೋಡಿ, ತಿರುಗಿ ನೋಡಬೇಡಿ. ಅವನು ಯಾರು ಅಂತ ತಿರುಗಿ ನೋಡಿ. ಈವನ್ ಇಫ್ ಯುವರ್ ಫ್ಯಾಮಿಲಿ ಮೆಂಬರ್, ಓನ್ ಫ್ಯಾಮಿಲಿ ಮೆಂಬರ್, ನಿಮ್ಮ ಜೀವನದಲ್ಲಿ ಕಲ್ಲು ಬಿಸಾಡೋರು, ಟೀಕೆ ಮಾಡೋರು, ಕಮೆಂಟ್ಸ್ ಹಾಕೋರು, ತಿರುಗಿ ನೋಡಬೇಡಿ. ನಿಮ್ಮ ಗುರಿ. ನಾನು ತುಮಕೂರು ಯೂನಿವರ್ಸಿಟಿಯಲ್ಲಿ 13 ವರ್ಷ ಇದ್ದೆ.
ನಾನು ಎಕ್ಸಾಮ್ ಸೆಷನ್ 9 ವರ್ಷ ಕಂಟ್ರೋಲ್ ಮಾಡಿದ್ದೀನಿ, ರಿಸರ್ಚ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಎಂಟೈರ್ ತುಮಕೂರಲ್ಲಿ ಎಷ್ಟು ಬದಲಾವಣೆ ತರಲಿಕ್ಕೆ ಆಗಬೇಕು ಅಷ್ಟು ಬದಲಾವಣೆ ತಂದಿದ್ದೀನಿ ನಾನು. ತುಮಕೂರು ಅಂತ ಹೇಳುವುದು ಒಂದು ಹಿಂದುಳಿದ ಜಿಲ್ಲೆ, ಸುಲಭ ಇಲ್ಲ, ಚಾಲೆಂಜ್ ಆಗಿ ಅಲ್ಲಿ ಬದುಕೋದು ಸುಲಭ ಇಲ್ಲ. ಬಲಾಢ್ಯ ಪೊಲಿಟಿಕಲ್ ನಾಯಕರ್ಸ್ ಎಲ್ಲ ಇಲ್ಲಿದ್ದಾರೆ. 13 ವರ್ಷ ನಾನು ನೆಗೆಟಿವನ್ನು ತಲೆಗೆ ಹಾಕೋತಿರ್ಲಿಲ್ಲ. ನನ್ನ ಗುರಿ ಒಂದೇ ಆಗಿತ್ತು, ಕೆಲಸ ಮಾಡಬೇಕು, ಸ್ಟಡಿ ಮಾಡಬೇಕು. JNUಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ಬಂತು, ಹಾಕ್ಬಿಟ್ಟೆ. ಇನ್ನೊಂದು ನಾನು ಯಾವತ್ತೂ ಹೇಳ್ತೀನಿ, ನಾನು ಯಾವತ್ತೂ ಅಹಂಕಾರ ಪಟ್ಟಿಲ್ಲ. ನಾನು ಇವತ್ತು JNUಯಲ್ಲಿ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆಗಿದ್ದರೆ ಅದಕ್ಕೆ ಕಾರಣ ವಿದ್ಯಾರ್ಥಿಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ. ನಾನು ಇಲ್ಲಿ ಉಪ್ಪಿನಂಗಡಿ ಗೌರ್ಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದೆ, ಗೆಸ್ಟ್ ಲೆಕ್ಚರ್ ಆಗಿ. ನನ್ನ ಮನೆ ಹಿರೇಬಂಡಾಡಿ, ನನ್ನ ತಮ್ಮ ಮತ್ತು ತಂಗಿ ನನ್ನ ಸ್ಟೂಡೆಂಟ್ಸ್ ಆಗಿದ್ದರು. ಅಲ್ಲಿ ಪ್ರಾಂಶುಪಾಲರು ಗೋಪಣ್ಣಗೌಡರು ನಿನ್ನ ಪಲೆಯನ ಎಮ್ಮೆ ಆಯ್ತನ ಬತ್ತು ಪಾಠ ಮಾಡಪಣ ಅಂತ ಹೇಳಿದರು, ಪಾಠ ಮಾಡಲಿಕ್ಕೆ ಬರಲಿ ಗೆಸ್ಟ್ ಲೆಕ್ಚರ್ ಆಗಿ. ಬಟ್ ಸೇಮ್ ಟೈಮ್ ನಾನು MPhilಗೆ ಜಾಯ್ನ್ ಆಗಿದ್ದೆ. ಜಾಯ್ನ್ ಆಗಿ ನನ್ನ ಕೈಲಿ ದುಡ್ಡು ಇರಲಿಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ನನ್ನ ಅಣ್ಣ ನನಗೆ MPhil ಮಾಡಲಿಕ್ಕೆ ದುಡ್ಡು ಕೊಡ್ತಿದ್ರು, 1500 ರೂಪಾಯಿ. ಆಮೇಲೆ ಪ್ರಾಜೆಕ್ಟ್ಗೆ ಸೇರಿಕೊಂಡೆ. ನಾನು ಬೆಳಿಗ್ಗೆ 7 ಗಂಟೆಗೆ ಕೋಣಾಜಿಯಿಂದ ಹೊರಟು ಉಪ್ಪಿನಂಗಡಿಗೆ ಬಂದು ಅಲ್ಲಿ ಗೆಸ್ಟ್ ಲೆಕ್ಚರ್ ಪಾಠ ಮಾಡಿ, ಮಧ್ಯಾಹ್ನ ನನ್ನ ಹಿರೇಬಂಡಾಡಿ ಮನೆಗೆ ಹೋಗಿ, ಅಲ್ಲಿ ನನಗೆ ಅಜ್ಜಿ ಎಲ್ಲ ಇದ್ದರು, ತಂಗಿಯಂದ್ರಲ್ಲಿದ್ದು, ಅವರಿಗೆ ಒಂದು ಸರ್ವೆ ಮಾಡಿ, ಮತ್ತೆ ನಾನು ಸಂಜೆ ಮಂಗಳೂರು ಯೂನಿವರ್ಸಿಟಿಗೆ ಹೋಗಿ ನನ್ನ ಗೈಡ್ ಮುಂದೆ ಬರೆದು ತೋರಿಸಿ ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಉಪ್ಪಿನಂಗಡಿಗೆ ಬರ್ತಿದ್ದೆ. ನನಗೆ ಇವರು ಸಂಬಳ ಕೂಡ ಕೊಡ್ತಿರ್ಲಿಲ್ಲ. ಸಂತೋಷ್ ನನ್ನ ಸ್ಟೂಡೆಂಟ್, ದೇ ಆರ್ ನಾಟ್ ಗಿವಿಂಗ್ ಮನಿ ಆಲ್ಸೋ. ಬಟ್ ನಾನು ಪಾಠ ಮಾಡಿದ್ದು ಯಾರಿಗೋಸ್ಕರ? ನನ್ನ ಸ್ಟೂಡೆಂಟ್ಗೋಸ್ಕರ. ಆ ರಾಮಕುಂಜದಿಂದ ಸ್ಟೂಡೆಂಟ್ಸ್ ಬರೋರು ಏನು ಇಂಟೆಲಿಜೆಂಟ್ ಸ್ಟೂಡೆಂಟ್ಸು, ಎಲ್ಲ ಇಂಗ್ಲೀಷ್ ಮೀಡಿಯಮ್. ನಾನು ಎಕನಾಮಿಕ್ಸನ್ನು, ಇಂಟರ್ನ್ಯಾಷನಲ್ ಲೆವೆಲ್ ಎಕನಾಮಿಕ್ಸನ್ನು ಇಂಗ್ಲೀಷಲ್ಲಿ ಓದಿ ಬರೆದು, ಇಂಗ್ಲೀಷ್ ಬರ್ತಿರ್ಲಿಲ್ಲ ನನಗೆ, ಅದನ್ನು ಇಂಗ್ಲೀಷಲ್ಲಿ ಪಾಠ ಮಾಡಿ, ಇಂಗ್ಲೀಷಲ್ಲಿ ನೋಟ್ಸ್ ಮಾಡಿ. ಯು ಬಿಲೀವ್ ಇಟ್ ಆರ್ ನಾಟ್, ನಾನು JNUಯಲ್ಲಿ ಇಂಟರ್ವ್ಯೂಗೆ ಹೋದಾಗ, ಪ್ರೊಫೆಸರ್ ಪೋಸ್ಟಿಗೆ ಇಂಟರ್ವ್ಯೂ ಹೋದಾಗ, ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಪ್ರೊಫೆಸರು ನನಗೆ ಕೇಳಿದ ಕ್ವಶನ್ ಯಾವ್ದು ಗೊತ್ತಾ? ಯಾವ ಪಾಠವನ್ನು ನಾನು 3 ವರ್ಷ ಈ ಬಡ ಮಕ್ಕಳಿಗೆ ಮಾಡಿದೆ ನೋಡಿ, ಅದೇ ಕ್ವಶನ್ಸನ್ನು ಕೇಳಿದರು. ಇದಕ್ಕೆ ನಾನು ಹೇಳೋದು ಬ್ಲೆಸ್ಸಿಂಗ್ಸ್ ಅಂತ. ಒಬ್ಬ ಟೀಚರ್ ಕಾಯ ವಾಚ ಮನಸ್ಸ ನಮ್ಮ ಕೆಲಸ ನಾವು ಮಾಡಿದರೆ ನಮಗೆ ಫಲಿತಾಂಶವನ್ನು ದೇವರು ಎಲ್ಲೋ ಒಂದು ರೂಪದಲ್ಲಿ ಕೊಟ್ಟು ಬಿಡ್ತಾನೆ, ಯಾವುದೋ ಒಂದು ರೂಪದಲ್ಲಿ ಕೊಟ್ಟು ಬಿಡ್ತಾನೆ. ಇದು ನಾನು ನಿಮಗೆ ಹೇಳುವಂಥದ್ದು. ನೋಡಿ ವಿದ್ಯಾರ್ಥಿಗಳು, ನಾನು ನಿಮಗೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಕಾಲೇಜ್ ಮೇಲೆ ಕೊಡಬೇಡಿ, ಪೇರೆಂಟ್ಸ್ ಮೇಲೆ ಕೊಡಬೇಡಿ. ನೀವು ಬಾಯ್ಸ್, ಗರ್ಲ್ಸ್, ನೀವೆಷ್ಟು ಮಂದಿ ಹುಡುಗಿಯರಿದ್ದೀರಿ ಇಲ್ಲಿ, ನಿಮಗೆ ಯಾರು ಇನ್ಸ್ಪಿರೇಷನ್ ಆಗಬೇಕು ನೋಡಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಮೈಕಲ್ ಜಾಕ್ಸನ್ ಅಂತ ಹೆಸರು ಕೇಳಿದಿರಿ ನೀವು. ಮೈಕಲ್ ಜಾಕ್ಸನ್ ನನಗೆ ಯಾವತ್ತು ರೋಲ್ ಮಾಡೆಲ್ ಅವರು. ಮೈಕಲ್ ಜಾಕ್ಸನ್, ನಾಟ್ ಬಿಕಾಸ್ ಈಸ್ ಡ್ಯಾನ್ಸಿಂಗ್, ಈಸ್ ಸಿಂಗಿಂಗ್, ಬಿಕಾಸ್ ಎಟ್ ದ ಏಜ್ ಆಫ್ 50, 50 ವರ್ಷ ಅವರಿಗೆ ವಯಸ್ಸು, 50 ವರ್ಷ ವಯಸ್ಸಲ್ಲಿ ಸತ್ತೋಗ್ತಾರೆ. ಯಾಕೆ ಸಾಯ್ತಾರೆ? 2009 ಜುಲೈ 13ರಿಂದ 2010 ಆಗಸ್ಟ್ 10 ತನಕ ಇಂಗ್ಲೆಂಡಲ್ಲಿ ದ್ಯಾಟ್ ಈಸ್ ಇಟ್ ಅಂತ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾರೆ. 50ನೇ ವಯಸ್ಸಲ್ಲಿ ದ್ಯಾಟ್ ಈಸ್ ಇಟ್ ಅಂತ. ಆ ಪ್ರೋಗ್ರಾಮು 50 ಶೋ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಬಿಲಿಯನ್ ದುಡ್ಡು ಅವರ ಅಕೌಂಟಿಗೆ ಬಂದಾಗಿದೆ. ಡ್ಯಾನ್ಸ್ ಮಾಡಲಿಕ್ಕೆ ಹೋಗ್ತಾರೆ, ಬಾಡಿ ಕೇಳ್ತಾ ಇಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಕೇಳ್ತಾ ಇಲ್ಲ. ನೋಡಿ ಎಷ್ಟು ದುಡ್ಡಿತ್ತು ಅವ್ರ ಕೈಲಿ, ಎಷ್ಟು ದುಡ್ಡಿತ್ತು ಅಂದರೆ ಈಗ ಸತ್ತೋಗಿದ್ದಾರೆ. ಸತ್ತೋದ್ರೂ ಕೂಡ ಈಸ್ ಹೈಯೆಸ್ಟ್ ಅರ್ನಿಂಗ್ ಡೆಡ್ ಸೆಲೆಬ್ರಿಟಿ. ಇವತ್ತಿಗೂ ಅವರದ್ದು ವಾರ್ಷಿಕ ಆದಾಯ 300 ಕೋಟಿ ರೂಪಾಯಿ ಅವರಿಗೆ ಬರ್ತಾ ಇದೆ. ಇವತ್ತಿಗೂ 300 ಕೋಟಿ. ಸತ್ತೋಗ್ಬಿಟ್ಟು ಅವರು 2009 ಸತ್ತೋಗ್ಬಿಟ್ಟಿದ್ದಾರೆ. 300 ಕೋಟಿ ರೂಪಾಯಿ ಬರ್ತಾ ಇದೆ. ಅವರು ಡ್ಯಾನ್ಸ್ ಮಾಡೋಕ್ಕಾಗ್ತಿಲ್ಲ, ದೇಹ ಇನ್ನೂ ವೀಕ್ ಮಾಡ್ಕೋಬೇಕು, ಬಾಡಿ ಎಲ್ಲ ಬೆಂಡ್ ಆಗಬೇಕು. ಏನು ಮಾಡ್ತಾರೆ? ಊಟ ಮಾಡೋದನ್ನೇ ಬಿಟ್ಬಿಡ್ತಾರೆ. ಜಸ್ಟ್ ಫಾರ್ ವಾಟ್ ಸ್ಯಾಕ್ರಿಫೈಸಿಂಗ್ ಅವರ ರೆಪ್ಯುಟೇಷನ್. ಮೈಕಲ್ ಜಾಕ್ಸನ್ ರೆಪ್ಯುಟೇಷನ್, ದುಡ್ಡಿದೆ, ಪ್ರಾಪರ್ಟಿ ಇದೆ, ಇಲ್ಲ, ಅವ್ರು ಊಟ ಮಾಡೋದನ್ನೇ ಬಿದ್ದುಬಿಡ್ತಾರೆ. ತುಂಬ ಡಾಕ್ಟರ್ಸ್ ಇಟ್ಕೊಂಡಿರ್ತಾರೆ. ರಾತ್ರಿ 11 ಗಂಟೆ ಹೊತ್ತಿಗೆ ನನಗೂ ನ್ಯೂಸ್ ಬಂತು ದ್ಯಾಟ್ ಹಿ ಡೈಡ್. ಮೈಕಲ್ ಜಾಕ್ಸನ್ ಡೈಡ್ ಡ್ಯೂ ಟು ಹಾರ್ಟ್ ಅಟ್ಯಾಕ್ ಅಂತ ನೋಡುವಾಗ, ಯಾಕೆ, ವೈ ಹಿ ಡೈಡ್? ಬಿಕಾಸ್ ಹಿ ಹ್ಯಾಸ್ ಟೇಕನ್ ಸ್ಟಿರಾಯ್ಡ್. ಬಾಡಿ ಫಂಕ್ಷನ್ ಮಾಡೋಕ್ಕೆ ಸ್ಟಿರಾಯ್ಡ್ ತಗೋತಾರೆ. ಡಾಕ್ಟರ್ಸ್ ಹೋಗಿ ಅವರ ಹೊಟ್ಟೆನ ಆಪರೇಷನ್ ಮಾಡಬೇಕಾದ್ರೆ ಮಕ್ಕಳ ಅಲ್ಲಿ ಇಷ್ಟು ಟ್ಯಾಬ್ಲೆಟ್ಸ್ ಮಾತ್ರ ಇತ್ತು, ಏನು ಫುಡ್ಡೇ ಇರಲಿಲ್ಲ. ಇದು ನಾವು ಸ್ಯಾಕ್ರಿಫೈಸ್ ಅಂತ ನಾವು ಕರಿತೀವಿ. ಅಬ್ದುಲ್ ಕಲಾಂ ಬಗ್ಗೆ ನೀವೆಲ್ಲ ಹೇಳ್ತೀರಿ, ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆದರು, ಏರೋನಾಟಿಕಲ್ ಇಂಜಿನಿಯರ್ ಆದರು, ಹಾಗೆ ಪಾಪ ಮದುವೆ ಆಗಲಿಲ್ಲ, ಸಂಸಾರ ಆಗಲಿಲ್ಲ, ಸ್ಯಾಕ್ರಿಫೈಸ್ ಮಾಡಿದರು. ಒಂದು ರಾಷ್ಟ್ರದ ಪ್ರೆಸಿಡೆಂಟ್ ಆದರು ಅವರು, ಇಂಟರ್ನ್ಯಾಷನಲ್ ಲೆವೆಲ್ ಸೈಂಟಿಸ್ಟ್ ಆದರು. ನಿನ್ನ ರಾತ್ರಿ ಕೂತ್ಕೊಂಡು ನಾನು ಅವರು ಯುರೋಪಿಯನ್ ಯೂನಿಯನ್ನಲ್ಲಿ ಭಾಷಣ ಮಾಡಿದ್ದನ್ನು ಕೇಳ್ತಾ ಇದ್ದೆ. ಅಬ್ದುಲ್ ಕಲಾಂ ಅವರು, ಅವರಿಗೆ ಮದುವೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು.
ಹುಡುಗಿ ನೋಡಲಿಕ್ಕೆ ಮನೆಯವರು ಹುಡುಗಿ ನೋಡ್ಲಿಕ್ಕೆ ಹೋಗಬೇಕಿತ್ತು. ಅಲ್ಲಿ ಹೋಗ್ಬೇಕಾದ್ರೆ ಇವರಿಗೆ ರಿಸರ್ಚ್ ಮಾಡ್ತಿದ್ರು, ಮರ್ತೋಗ್ಬಿಟ್ಟಿತ್ತು. ನಾಳೆ ಹುಡುಗಿ ಮನೆಗೆ ಹೋಗಬೇಕು ನೋಡಲಿಕ್ಕೆ ಮರ್ತೋಯ್ತು ಪಾಪ. ಇನ್ನೊಂದ್ಸಲ ಹುಡುಗಿ ನೋಡಲಿಕ್ಕೆ ಹೋಗಬೇಕು, ಆವಾಗ ಏನಾಯಿತು, ಅವರ ತಾಯಿಗೆ ಹುಷಾರಿಲ್ಲ. ನೋಡಿ, ಅವರ ಲೈಫನ್ನೇ ಅವರು ತ್ಯಾಗ ಮಾಡಿಬಿಟ್ರು. ನಮಗೆ ಯಾವತ್ತೂ ನೋಡಿ ಒಂದು ಇನ್ಸ್ಪಿರೇಷನ್ ಸ್ಟೂಡೆಂಟ್ಸಿಗೆ. ಅರ್ಬನ್ ಕಂಪನಿ ಅಂತ ಒಂದು ಕಂಪನಿ ಸ್ಟಾರ್ಟ್ ಆಗಿ, ಅರ್ಬನ್ ಕಂಪನಿ ಅಂತ ಡೆಲ್ಲಿಯಲ್ಲಿ ನಾವು ಯಾವ ಕೆಲಸನ ಮಾಡಲ್ಲ. ಮನೆಗೆ ಬಂದುಬಿಟ್ಟು ಟಾಯ್ಲೆಟ್ ವಾಶ್ ಮಾಡ್ತಾರೆ, ಮನೆಗೆ ಬಂದುಬಿಟ್ಟು ಟಿ ವಿ ರಿಪೇರ್ ಮಾಡ್ತಾರೆ, ಮನೆಗೆ ಬಂದುಬಿಟ್ಟು ಕಾಟ್ ಸೆಟ್ ಮಾಡ್ತಾರೆ. ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆಗೆ ಬರ್ತಾರೆ. ಅರ್ಬನ್ ಕಂಪನಿ ನಿಮ್ಮಂಥ ಯುವತಿಯರು ಮಾಡಿದ್ದು. ಯೂನಿಕಾರ್ನ್ ಅಂತಿದೆ. ಯೂನಿಕಾರ್ನ್ ಅಂತೆಲ್ಲ ಸ್ಟಾರ್ಟ್ಸಪ್ಗೆ ಯಾರು 100 ಕೋಟಿ ರೆವಿನ್ಯೂ ಟರ್ನ್ ಓವರ್ ಮಾಡ್ತಾರೆ, ನಿಮ್ಮಂಥ ಯುವತಿಯರು. ಅವರೇನು ಬಾರ್ ರಿಚ್ ಅಲ್ಲ. ನೋಡಿ, ಜೆರೋದಾ ಅಂತ ಕಂಪನಿ, ಜೆರೋದಾ ಇದೆ ಡೆಲ್ಲಿಯಲ್ಲಿ, ಜೆರೋದಾ ಬೆಂಗಳೂರಲ್ಲಿ, ಜೆರೋದಾ ಝೀರೋದಾ ಅಂದರೆ ಬ್ರೋಕೇಜ್ ಕಂಪನಿ. ಅವರು ಒಂದು ಯೂನಿಕಾರ್ನ್ ಅಂತಲೇ 100 ಕೋಟಿ ವ್ಯಾಪಾರ ಮಾಡುವಂಥದ್ದು. ನೀವು ಆಂಟ್ರಪ್ರನರ್ಸ್ ಆಗಬೇಕು, ನೀವು ಇನೋವೇಟರ್ಸ್ ಆಗಬೇಕು. ಇವತ್ತು ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ಮಿಷಿನ್ ಲರ್ನಿಂಗು, ಏನೇನು ಹೊಸ ಕೋರ್ಸ್ಗಳಿವೆ ಗೊತ್ತೇನು ಮಕ್ಕಳ? ಹ್ಯಾವ್ ಯು ಸ್ಟಡಿಡ್ ಆಲ್ ದೀಸ್ ಥಿಂಗ್ಸ್? ಏನು ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ಯಾವ ರೀತಿ ಆಗಿಬಿಟ್ಟಿದೆ, ದ್ಯಾಟ್ ಯು ಹ್ಯಾಡ್ ಸ್ಟಡಿ. ಇದು ನಾನು ಒಂದು ಸ್ಟ್ಯಾಟಿಸ್ಟಿಕ್ ತಂದಿದ್ದೆ ನಿಮಗೆ, ಪೇಟೆಂಟ್ ತಗೊಳ್ಳುವಂಥದ್ದು. ಪೇಟೆಂಟು ನನಗೆ ಬಿಟ್ಟು ಬಂದೆ ನಾನು. ಪೇಟೆಂಟ್ ನೋಡಿ, ಪೇಟೆಂಟ್. ನೀವು ಸೈನ್ಸ್ ಬ್ಯಾಕ್ಗ್ರೌಂಡು, ಯು ಆರ್ ದ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಯು ಆರ್ ದ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್. Okay, I am happy if you will become doctors, if you become engineers, okay, I will be happy. Apart from that, there is a big world is there. Apart from that, ಒಂದು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ನೀವು ಒಂದು ರಿಸರ್ಚ್ ಪ್ರಾಜೆಕ್ಟ್ ಬರೆದ್ರೆ, ಯು ವಿಲ್ ಗೆಟ್ 20 crore rupees. 20 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನಿಮಗೆ ಒಂದು ರಿಸರ್ಚ್ ಪ್ರಾಜೆಕ್ಟ್ ಬರೆದ್ರೆ. ಒಂದು ಒಳ್ಳೆ ಇಂಟಿಗ್ರೇಟ್ ಸ್ಟೆಮ್ ಪ್ರೋಗ್ರಾಮ್ ಅಂತಿದೆ, ಸೈನ್ಸ್, ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಅಂತಿದೆ. ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಂತಿದೆ. ನಾನು ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀನಿ ಟು ಅಬ್ಟೈನ್ ದ ಇನ್ಸ್ಪೈರ್ ಫೆಲೋಶಿಪ್, ಇನ್ಸ್ಪೈರ್ ಸ್ಕಾಲರ್ಶಿಪ್. ಮಿನಿಸ್ಟ್ರಿ ಆಫ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ರಜೆ ಬಂದಾಗ ಮನೆಗೆ ಹೋಗ್ತಿರಲ್ಲ, ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡೋಕೆ ಹೋಗಬೇಡಿ. ವಾಟ್ ಈಸ್ ದಿಸ್ ಇನ್ಸ್ಪೈರ್ ಫೆಲೋಶಿಪ್? ವಾಟ್ ಈಸ್ ದಿಸ್ ಸ್ಟೆಮ್ ಪ್ರೋಗ್ರಾಮ್? ಫಾರಿನ್ ಎಜುಕೇಷನ್, ಎಲ್ಲಿ ಫೆಲೋಶಿಪ್ ಕೊಡ್ತಾರೆ, ಎಲ್ಲಿ ಪ್ರಾಜೆಕ್ಟ್ಸ್ ಬರೀಬೇಕು. ಯುವರ್ ಪೇರೆಂಟ್ಸ್ ನೀಡ್ ನಾಟ್ ಸ್ಪೆಂಡ್ ಸಿಂಗಲ್ ಮನಿ ಫಾರ್ ಯು. ನಿಮ್ಮ ಟ್ಯಾಲೆಂಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ರಷ್ಯನ್ಸ್ಗೆ ಇಂಗ್ಲೀಷ್ ಬರಲ್ಲ, ಚೈನೀಸ್ಗೆ ಸರಿ ಇಂಗ್ಲೀಷ್ ಬರಲ್ಲ, ಡೆನ್ಮಾರ್ಕ್ನವ್ರಿಗೆ ಇಂಗ್ಲೀಷ್ ಬರಲ್ಲ, ಸ್ವಿಟ್ಜರ್ಲೆಂಡ್ಗೆ ಇಂಗ್ಲೀಷ್ ಬರಲ್ಲ, ಅಮೇರಿಕನ್ಸಿಗೂ ಸರಿ ಇಂಗ್ಲೀಷ್ ಬರಲ್ಲ. ನಿಮಗೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರ್ತದೆ. ಇದು ನಿಮ್ಮ ಟ್ಯಾಲೆಂಟು. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಪೇಟೆಂಟ್ ಅಂದರೆ ಏನು? ರಜೆಯಲ್ಲಿ ಹೋಗ್ತಿರಲ್ಲ ಮನೆಗೆ, ರಜೆಯಲ್ಲಿ ವಾಟ್ ಈಸ್ ಪೇಟೆಂಟ್? ರಜೆಯಲ್ಲಿ ಮನೆಗೆ ಹೋದಾಗ ವಾಟ್ ಈಸ್ ಪೇಟೆಂಟ್? ನೀವು ಪ್ರತಿಯೊಬ್ಬರು ಪೇಟೆಂಟ್ ತಗೊಳ್ಳೋಕ್ಕೆ ಟ್ರೈ ಮಾಡಬೇಕು. ಯಾವ ಏರಿಯಾದಲ್ಲಿ ತಗೋಬೋದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಚೈನೀಸ್ ತಗೊಂಡಿರೋ ಪೇಟೆಂಟು 38,000. ಅಮೇರಿಕದವರು ಕೇವಲ 6,276. ಕೊರಿಯಾದವರು 4,155. ಭಾರತದವರು ಕೇವಲ 1,335 ಪೇಟೆಂಟುಗಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಚಾಟ್ GPT ಅಂತ ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ, ಎಲ್ಲ ಬಂದುಬಿಟ್ಟಿದೆ. ಟೆಕ್ನಾಲಜಿ ನೀವು ಎಷ್ಟು ಇದು ಮಾಡಬೇಕು, ಎಷ್ಟು ನಿಮ್ಮ ಬ್ರೈನ್, ಮ್ಯಾಥಮೆಟಿಕ್ಸ್ ನಿಮ್ಮ ಅಡ್ವಾಂಟೇಜ್ ಏನು ಗೊತ್ತಾ? ಮ್ಯಾಥಮೆಟಿಕ್ಸ್ ಬ್ರೈನ್ ಟ್ವಿಸ್ಟ್ ಮಾಡುತ್ತೆ, ಬ್ರೈನನ್ನು ಟ್ವಿಸ್ಟ್ ಮಾಡುತ್ತೆ ಮ್ಯಾಥಮೆಟಿಕ್ಸ್. ಆ ಮ್ಯಾಥಮೆಟಿಕ್ಸ್ ನೀವು ಎಷ್ಟು ಕಲಿತೀರಿ ಅಷ್ಟು ಚೆನ್ನಾಗಿರುತ್ತೆ. ಉದಾಸೀನ ಮಾಡಬಾರ್ದು, ಇನ್ವಾಲ್ವ್ ಮಾಡ್ಕೊಳ್ಬೇಕು. ನೋಡಿ, ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೌತ್ ಕೊರಿಯಾ ಅಂತ ಒಂದು ರಾಷ್ಟ್ರ ಇದೆ, ನಾರ್ತ್ ಕೊರಿಯಾ ಆ್ಯಂಡ್ ಸೌತ್ ಕೊರಿಯಾ ಅಂತ. 1954ರಲ್ಲಿ ನಾರ್ತ್ ಕೊರಿಯಾ ಬೇರೆ ಆಗುತ್ತೆ, ಸೌತ್ ಕೊರಿಯಾ ಬೇರೆ ಆಗುತ್ತೆ. 2 ರಾಷ್ಟ್ರಗಳು ಕ್ರಿಯೇಟ್ ಆಗಿಬಿಡ್ತವೆ. ಇವತ್ತು ಸೌತ್ ಕೊರಿಯಾ ನೋಡ್ಕೊಳ್ಳಿ ಮಕ್ಕಳ, ನಾವು ಸ್ಟೂಡೆಂಟ್ ಆಗಿದ್ದಾಗ ಇದು ಮೊಬೈಲ್ ಫೋನ್ಗಳು ನೋಕಿಯಾ ಇತ್ತು, ಓನ್ಲಿ ನೋಕಿಯಾ. ಸ್ಯಾಮ್ಸಂಗ್ ಎಂಟ್ರಿ ಆಯಿತು. ಸ್ಯಾಮ್ಸಂಗ್ ಎಂಟ್ರಿ ಆದಮೇಲೆ ಇಡೀ ನೋಕಿಯಾವನ್ನು ಮಲಗಿಸ್ಬಿಡ್ತು. ಇದು ಸ್ಯಾಮ್ಸಂಗ್ ಯಾರ್ದು? ಸೌತ್ ಕೊರಿಯಾದು. ಇಡೀ ಇಂಡಿಯಾದಲ್ಲಿ ಮಾರುತಿ ಸುಜುಕಿ ಕಾರು ಫೇಮಸ್ ಇತ್ತು, ಹಂಡೈ ಕಾರುಗಳು ಬಂತು. ಇವತ್ತು ಸೆಕೆಂಡ್ ಪ್ಲೇಸಲ್ಲಿದೆ ಸೌತ್ ಕೊರಿಯಾದ್ದು. ಸ್ಯಾಮ್ಸಂಗು TV, ಸ್ಯಾಮ್ಸಂಗು ಮೊಬೈಲ್ ಫೋನ್ಗಳು, ಸ್ಯಾಮ್ಸಂಗು ರೆಫ್ರಿಜಿರೇಟರ್ಸ್ ಎಲ್ಲ ಸೌತ್ ಕೊರಿಯಾದ್ದು. LG ಯಾರ್ದು? ಸೌತ್ ಕೊರಿಯಾದ್ದು. ಕಿಯಾ ಯಾರ್ದು? ಸೌತ್ ಕೊರಿಯಾದ್ದು. ಪಾಪ್ ಸಾಂಗ್ ಅಮೇರಿಕಾ ಫೇಮಸ್ ಇತ್ತು. BTS ಮ್ಯೂಸಿಕ್ ಯಾರ್ದು? ಸೌತ್ ಕೊರಿಯಾ. BTS ಯಾರ್ದು ಮಕ್ಕಳ? ಕದ್ದು ಮುಚ್ಚಿ BTS ಫೋಟೋ ಹಾಕೊಳ್ಳೋದು, ಕದ್ದು ಮುಚ್ಚಿ ಸಾಂಗ್ ಬರೆಯೋದಲ್ಲ. ಯು ಶುಡ್ ಬಿ ಇನ್ಸ್ಪೈರ್ಡ್ ಬೈ ದ್ಯಾಟ್ BTS. ಮೊನ್ನೆ ಪ್ರಶ್ನೆ ಕೇಳಿದ್ರು, ಮೈಕಲ್ ಜಾಕ್ಸನ್ ಫೇಮಸ್ಸಾ BTS ಫೇಮಸ್ಸಾ ಅಂತ. ಮೈಕಲ್ ಜಾಕ್ಸನ್ನೇ ಫೇಮಸ್ಸು. ಮೈಕಲ್ ಜಾಕ್ಸನ್ ಒರಿಜಿನಲ್ಲು, BTS ಡೂಪ್ಲಿಕೇಟ್.
ನೆನ್ಪಿಟ್ಕೊಳ್ಳಿ, ಮೈಕಲ್ ಜಾಕ್ಸನ್. ನಾನು ಆಯಿತು, ಓಕೆ, ಆ BTS ಇಂದಾಗಿ ಸೌತ್ ಕೊರಿಯಾಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ ಇಮ್ಯಾಜಿನ್ ಮಾಡಿದ್ದೀರಾ? ಭಾರತ ದೇಶ ಶ್ರೀಮಂತ ರಾಷ್ಟ್ರ ಆಗಬೇಕು, ನಮ್ಮ ದೇಶ ಶ್ರೀಮಂತ ರಾಷ್ಟ್ರ ಆಗಬೇಕು, ನೀವು ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು. ನಾನೊಂದು ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿದವನು. ನನಗೆ ತಿಂಗಳಿಗೆ ಸಂಬಳ ಕೊಡುವಾಗ 52,000 ಟ್ಯಾಕ್ಸ್ ಕಟ್ಟಾಗುತ್ತೆ. ನನಗೂ ಕಷ್ಟ ಇದೆ, ನನಗೂ ಲೋನ್ ಇದೆ. ಆದರೂ ಕೂಡ ಪ್ರತಿ ತಿಂಗಳು ನಾನು ದುಡಿತೀನಲ್ಲ, 52,000 ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ ನನಗೆ ಸಂಬಳ ಕೊಡ್ತಾರೆ. ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ದುಡಿಬೇಕು, ಆವಾಗ ಭಾರತ ದೇಶ ರಿಚ್ ಕಂಟ್ರಿ ಆಗಿಬಿಡುತ್ತೆ. GDP ಅಂತಿದೆ ಮಕ್ಕಳೇ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಜನರು ದುಡಿದು ಸಂಪಾದನೆ ಮಾಡ್ತಾರಲ್ಲ, ಅದು ನಮ್ಮ GDPಯನ್ನು ಜಾಸ್ತಿ ಮಾಡಿಬಿಡುತ್ತೆ. ನಮ್ಮ ದೇಶದ ತಲಾದಾಯ ಎಷ್ಟು ಗೊತ್ತಾ? 2,713 ಅಮೆರಿಕನ್ ಡಾಲರ್, ಅಂದರೆ ತಲಾದಾಯ 2,26,000. ಅದೇ ಲಕ್ಸಂಬರ್ಗಿದ್ದು ತಲಾದಾಯ ಎಷ್ಟು? 1,13,000. ಅಮೆರಿಕದ್ದು ತಲಾದಾಯ ಎಷ್ಟಿದೆ ಅಂತ ಹೇಳಿದ್ರೆ 85,373 ಅಮೆರಿಕನ್ ಡಾಲರ್. $1 ಇಂಟು 83,500 ರೂಪಾಯಿ ಇಂಟು 85,000 ಹಾಕೊಳ್ಳಿ, ಎಷ್ಟು ಇನ್ಕಮ್ ಎಷ್ಟು ಆಗ್ಬಿಡುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ತಲಾ ಆದಾಯ ಇದು. ನೀವು ಡೆಮೋಗ್ರಫಿಕ್ ಡಿವಿಡೆಂಡ್, ಒಂದು ವಿಷಯ ಹೇಳಿಬಿಟ್ಟು ನಾನು ಭಾಷಣ ಮುಗಿಸ್ತೀನಿ ಮಕ್ಕಳ. ಡೆಮೋಗ್ರಫಿಕ್ ಡಿವಿಡೆಂಡ್, ಡೆಮೋಗ್ರಫಿ ಅಂತ ಹೇಳಿದರೆ ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದರೆ ಲಾಭಾಂಶ. ಒಂದು ರಾಷ್ಟ್ರಕ್ಕೆ ಅಲ್ಲಿಯ ಯುವ ಜನರು ಲಾಭಾಂಶ ಆಗಬೇಕು. ನಮ್ಮ ದೇಶವನ್ನು ಯುವ ರಾಷ್ಟ್ರ ಅಂತ ಕರೀತಾರೆ, ಯಂಗ್ ನೇಷನ್ ಅಂತ ಕರೀತಾರೆ. ಕಾರಣ, ನಮ್ಮ ದೇಶದ ಜನರ ಸರಾಸರಿ ವಯಸ್ಸು 28 ವರ್ಷ, 27 ವರ್ಷ 9 ತಿಂಗಳು, 28 ವರ್ಷ ದ ಅವರೇಜ್ ಏಜ್. ಅದೇ ಬ್ಲೆಸ್ಸಿಂಗ್ಸು ಬೇರೆ ರಾಷ್ಟ್ರದವ್ರಿಗಿಲ್ಲ. ಚೈನಾ ಮತ್ತು ಅಮೆರಿಕದ್ದು ಸರಾಸರಿ ವಯಸ್ಸು 37 ವರ್ಷ. ಜಪಾನ್ನವರ ಸರಾಸರಿ ವಯಸ್ಸು 49 ವರ್ಷ. ಅದಕ್ಕೆ ವಿ ಆರ್ ದ ಯಂಗ್ ಕಂಟ್ರಿ ಅಂತ ಹೇಳ್ತಾರೆ. ಅಂದರೆ ಯು ಆರ್ ದ ಯಂಗ್ ಪೀಪಲ್. 2044ನೇ ಇಸವಿ ತನಕ ನಿಮಗೆ ಈ ಆಶೀರ್ವಾದ ಇದೆ. 2044 ಇಸವಿ ಆದಮೇಲೆ ನಾವು ಕೂಡ ಮುದುಕರ ರಾಷ್ಟ್ರ ಆಗ್ತೇವೆ. ಸಮಸ್ಯೆ ಬರ್ತದೆ. ಚೈನಾದಲ್ಲಿ 1980ರಲ್ಲಿ ಏನು ಮಾಡ್ತಾರೆ ಗೊತ್ತಾ? ಅವರಿಗೆ ಒಂದು ಕುಟುಂಬಕ್ಕೆ ಒಂದೇ ಮಗು ಅಂತ ಮಾಡ್ತಾರೆ. ಅಲ್ಲ, ಒಂದು ಕುಟುಂಬಕ್ಕೆ 2 ಮಗು ಅಂತ ಪಾಲಿಸಿ ತರ್ತಾರೆ. 1980ರಲ್ಲಿ ಒಂದು ಕುಟುಂಬಕ್ಕೆ 2 ಮಕ್ಕಳು ಅಂತ. ಆವಾಗ ಚೈನಾ ಆಮೇಲೆ ಏನು ಮಾಡ್ತಾರೆ? 2016ರಲ್ಲಿ 15ರಲ್ಲಿ ಒಂದು ಕುಟುಂಬಕ್ಕೆ ಒಂದೇ ಮಗು ಅಂತ ಮಾಡ್ತಾರೆ. ಇವತ್ತೇನು ಮಾಡಿದ್ದಾರೆ ಗೊತ್ತಾ? ಒಂದು ಕುಟುಂಬಕ್ಕೆ 3 ಮಕ್ಕಳು ಕಂಪಲ್ಸರಿ. ಫರ್ಟಿಲಿಟಿ ರೇಟ್ ಕಮ್ಮಿ ಆಗಿಬಿಟ್ಟಿದೆ, ರಿಸ್ಕ್ ಇದೆ. ಇಂಡಿಯಾ ವಿಲ್ ಬಿ ದ ಗ್ಲೋಬಲ್ ಲೀಡರ್. ಭಾರತ ಗ್ಲೋಬಲ್ ಲೀಡರ್ ಆಗಿಬಿಡುತ್ತೆ. ಅದರ ಬೆನಿಫಿಷರೀಸ್ ನೀವು, ನಾನು ಹುಡುಗ ನಾನು ಹುಡುಗಿ ಇಲ್ಲ, ನಾನು ಹುಡುಗ ನಾನು ಹುಡುಗಿ ಥಿಂಕ್ ಮಾಡೋದು ಬಿಟ್ಬಿಡಿ. ಯು ಆರ್ ದ ಆಂಟ್ರಪ್ರನರ್ಸ್, ಯು ಆರ್ ದ ಅಚೀವರ್ಸ್, ಯು ಆರ್ ದ ರಿಸ್ಕ್ ಟೇಕರ್ಸ್. ಆ ರೀತಿ ನೀವು ಡ್ರೀಮ್ಸನ್ನು ಕಟ್ಟಬೇಕಾಗುತ್ತೆ. ಇವತ್ತು ಸೌತ್ ಕೊರಿಯಾ ನೋಡಿ, ಎಷ್ಟು ಸೌತ್ ಕೊರಿಯಾವನ್ನು ಮಿರಾಕಲ್ ಆಫ್ ಏಷ್ಯಾ ಅಂತ ಕರೀತಾರೆ. ಎಷ್ಟು ದುಡ್ಡು ಸೌತ್ ಕೊರಿಯಾಕ್ಕೆ ಹರಿದು ಬರ್ತಾ ಇದೆ. ನಮ್ಮ ದೇಶಕ್ಕೆ ಆ ರೀತಿ ದುಡ್ಡು ಹರಿದು ಬರ್ತಾ ಇದೆಯಾ? ಜಪಾನಿನ ಸೋನಿಗೆ ಈಕ್ವಲ್ ಆಗಿ, ಜಪಾನಿನ ಸೋನಿ ಟಿವಿ, ಸೋನಿ ಪ್ರಾಡಕ್ಟ್ಗೆ ಈಕ್ವಲ್ ಆಗಿ ಯಾವುದಾದ್ರೂ ಪ್ರಾಡಕ್ಟ್ ಜಗತ್ತಲ್ಲಿ ಬಂದಿದೆಯಾ? ವೈ ಕಾಂಟ್ ಯು ಟ್ರೈ ಮೈ ಡಿಯರ್ ಯಂಗ್ ಬಾಯ್ಸ್? ವೈ ಕಾಂಟ್ ಯು ಟ್ರೈ? ನೀವು ಯಾಕೆ ಟ್ರೈ ಮಾಡಬಾರ್ದು? ಸೋನಿಯನ್ನು ಬೀಟ್ ಮಾಡೋಕ್ಕಾಗಲ್ವಾ? ನೀವು ಯಂಗ್ ಸೈನ್ಸ್ ಮೈಂಡ್ಸ್, ನೀವು ಹೇಳಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಾನು ಭಾಳ ಮಂದಿ ನನಗೆ ನಾನು ಡಾಕ್ಟರ್ಸ್ ಬಗ್ಗೆ ನನಗೆ ಒಳ್ಳೆ ಅಭಿಮಾನ ಹೋಗಿಬಿಟ್ಟಿದೆ. MBBS ಮಾಡ್ತಾರೆ, MS ಮಾಡ್ತಾರೆ, ಸರ್ಜನ್ ಅಂತ ಹಾಕ್ತಾರೆ, ಚೀಟ್ ಬರ್ಕೊಡ್ತಾರೆ. ಬನ್ನಿ ಮ್ಯಾಕ್ಸಿಗೆ ಬನ್ನಿ, ಡೆಲ್ಲಿಗೆ ಬನ್ನಿ. ಒಬ್ಬ ಡಾಕ್ಟ್ರ್ ಹೆಂಗಿರ್ಬೇಕಂತ ಹೇಳ್ಬಿಡ್ತೀನಿ. ಒಬ್ಬ ಡಾಕ್ಟ್ರ್, ಒಬ್ಬ ರಿಸರ್ಚರ್, ಒಬ್ಬ ಡಾಕ್ಟ್ರ್, ಒಬ್ಬ ಸ್ಕಾಲರ್ ಆಗಿರ್ತಾನೆ. ಒಂದು ಸಲ ಹೋದರೆ ಸೆಕೆಂಡ್ ಟೈಮ್ ಬರಬೇಡ ಅಂತ ಹೇಳ್ತಾನೆ. ಒಂದು ಸಲ ಟ್ರೀಟ್ ಮಾಡ್ತಾನೆ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ. ಬನ್ನಿ, ನೀವು ಅಪಾಯಿಂಟ್ಮೆಂಟ್ ತಗೊಂಡು 5 ನಿಮಿಷ ಬಂದಿಲ್ಲ ಅಂದರೆ ಡಾಕ್ಟ್ರು ಫೋನ್ ಮಾಡ್ತಾರೆ, ವ್ಯಾರ್ ಆರ್ ಯು ಮೈ ಡಿಯರ್ ಪೇಷಂಟ್, ಐ ಹ್ಯಾವ್ ಎನದರ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾನೆ. ನಮ್ಮ ಡಾಕ್ಟರ್ಸು ಸ್ಟೆಥೋಸ್ಕೋಪ್ ಆಗಿ ಕೂತ್ಕೊಂಡಿರ್ತಾರೆ, ಅವ್ರು ಮಾತಾಡೋಕ್ಕಾಗಲ್ಲ. ಸಿ, ಡಾಕ್ಟರ್ಸ್ ಮೀನ್ಸ್ ಯು ಶುಡ್ ಬಿ ದ ಅಚೀವರ್ಸ್. ನೀವು MBBS ಮಾಡಿ, ನೀವು MS ಮಾಡಿ, ನೀವು ಸರ್ಜನ್ ಆದಮೇಲೆ ಇಡೀ ಜಗತ್ತಿನ ಮೆಡಿಕಲ್ ಕಾಲೇಜುಗಳು ನಿಮ್ಮನ್ನು ಸ್ಪೀಚ್ ಮಾಡಲಿಕ್ಕೆ ಕರಿಬೇಕು. ನೀವು ರಿಸರ್ಚ್ ಪೇಪರ್ ಬರೀಬೇಕು. ವೆಬ್ ಆಫ್ ಸೈನ್ಸ್ ಅಂತಿದೆ, ಹೋಗಿ ನೋಡಿ. ವೆಬ್ ಆಫ್ ಸೈನ್ಸ್ ಇದೆ, ನೇಚರ್ ಇದೆ, ಆಮೇಲೆ ಸ್ಕೂಪಸ್ ಇದೆ, ರಜೆಯಲ್ಲಿ ಬರ್ತಲ್ಲ ಸೈನ್ಸ್ ಡೈರೆಕ್ಟ್ ಇದೆ. ಈ ಮ್ಯಾಗಝಿನ್ಗಳನ್ನು ನೋಡಿ, ರಿಸರ್ಚ್ ಆರ್ಟಿಕಲ್ ನೋಡಿ. ಮನೆಗೆ ರಜೆಗೆ ಹೋಗ್ತಿರಲ್ಲ, ಕನಸು ಕಾಣೋದಲ್ಲ, ಅದನ್ನು ಹುಚ್ಚು ಇಟ್ಟು ಕೆಲಸ ಮಾಡಬೇಕಾಗಿದೆ. ನೋಡಿ ಸ್ಟೂಡೆಂಟ್ಸ್,
ನಾನು ಇವತ್ತಿಗೂ ಒಂದು ರಿಸರ್ಚ್ ಆರ್ಟಿಕಲ್ ಬರೀಬೇಕಾದ್ರೆ 3 ಗಂಟೆಗೆ ಏಳಲೇಬೇಕು. 3 ಗಂಟೆಗೆ ಎದ್ದರೆ ಮಾತ್ರ ಆಗುತ್ತೆ. ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಇರುವಾಗ ನಾನು ಈವ್ನಿಂಗ್ ಸ್ಟೂಡೆಂಟು, ಡೇ ಟೈಮ್ ಕೆಲಸ ಮಾಡ್ತಿದ್ದೆ. ರಾತ್ರಿ 12 ಗಂಟೆಗೆ ಮಲಗೋದು, ಬೆಳಿಗ್ಗೆ 3 ಗಂಟೆಗೆ ಹೇಳೋದು. ನಿಮಗೆ ಆ ರೀತಿ ಕಷ್ಟ ಇದೆಯಾ? ಊಟ ಕೊಡ್ತಾರೆ, ಪಾಠ ಕೊಡ್ತಾರೆ, ಸ್ಪೂನ್ ಫೀಡ್ ಮಾಡ್ತಾರೆ, ಮೇಷ್ಟ್ರುಗಳು ಕಷ್ಟಪಟ್ಟು ನಿಮಗೆ ಸೈನ್ಸು, ಮ್ಯಾಥ್ಸು, JE, ನೀಟು ಎಷ್ಟು ಕಷ್ಟಪಡ್ತಾರೆ ರೀ ನಿಮಗೋಸ್ಕರ. ಯಾಕೆ ಅವ್ರು ಕಷ್ಟಪಡಬೇಕು? ನಿಮ್ಮ ಪೇರೆಂಟ್ಸು, ನಿಮ್ಮ ಟೀಚರ್ಸು ನೀಟ್ ಆಗಲಿ, JE ಆಗಲಿ, NTA ಆಗಲಿ, ಡಿಫೆನ್ಸ್ ಬರಲಿ, ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಹೋಗಲಿ. ನಾನು ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಪಾಸಿಬಲ್ ಸಮ್ ಆಫ್ ಯು ಕ್ಯಾನ್ ಟ್ರೈ ಫಾರ್ JNU ಅಡ್ಮಿಷನ್ ತಗೊಳ್ಳಿ. ನಮಗೆ JNUಗೆ ಬರಬೇಕಾದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ JNUಗೆ ಬರ್ಬೋದು. ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್ ಕಂಬೈನ್ ಮಾಡಿ ಯು ಕ್ಯಾನ್. ನಮ್ಮಲ್ಲಿ ಇಂಜಿನಿಯರಿಂಗ್ ಇದೆ JNUಯಲ್ಲಿ, ಯು ಕ್ಯಾನ್ ಕಮ್, ಯು ಕ್ಯಾನ್ ಥಿಂಕ್ ಆಫ್ ದ್ಯಾಟ್. UG CET PG CET ಎಕ್ಸಾಮ್ ಇದೆ, ಬರೀರಿ. ಯು ಪ್ಲೀಸ್ ಡೂ ಕಮ್. ಓಕೆ. ಸೊ ತುಂಬ ವಿಷಯ ಮಾತಾಡಬೇಕಿತ್ತು. ನಾನೆಲ್ಲ ಪಾಪ ನಿಮಗೆಲ್ಲ ಹಸಿವಾಗ್ತದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಒಂದು ಅಬ್ದುಲ್ ಕಲಾಂ ಅವ್ರದ್ದೊಂದು ಕೋಟ್ ಇದೆ, ಆ ಕೊಟೇಶನ್ ನೀವೆಲ್ಲ ಈಗ ಓದಬೇಕು. ನಾನು ಹೇಳ್ತೀನಿ, ನೀವು ಹಾಗೆ ಪ್ರೊನೌನ್ಸ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಐ ಆಮ್ ವೆರಿ ಸೀರಿಯಸ್. ಐ ಟೆಲ್ ಯು, ನಾನೊಬ್ಬ ಕನ್ನಡ ಮೀಡಿಯಂ, ತುಳು ಮೀಡಿಯಂ, ಕನ್ನಡ ಮೀಡಿಯಂ ಅಲ್ಲ, ತುಳು ಮೀಡಿಯಂ. ಕನ್ನಡ ಮೀಡಿಯಂ ಯಾವಾಗ 1ನೇ ಕ್ಲಾಸಿಗೆ ಸೇರಿದ ಮೇಲೆ, ಅಲ್ಲಿ ತನಕ ವಿ ಆರ್ ತುಳು ಮೀಡಿಯಂ. ಇವತ್ತು JNUಯಲ್ಲಿ ಪಾಠ ಮಾಡುವಾಗ ಮಿಡ್ಲು ತುಳು ಬರ್ತದೆ. ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಬಚಾವು. ಮಾತಾಡುವಾಗ ತುಳು ಶಬ್ದ ಬಂದ್ಬಿಡುತ್ತೆ. ನಾವು ಒಂದು ಹಳ್ಳಿ 9 ಮಕ್ಕಳ ಮನೆ ನಮ್ಮದು. ಓನ್ಲಿ ಹಾರ್ಡ್ ವರ್ಕ್. ಅವರು ಇವರು. ನಾನು ಪೇರೆಂಟ್ಸಿಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾವತ್ತು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ನನ್ನ ಮಗನಿಗೆ ಜಾಬ್ ಕೊಡಿ, ನನ್ನ ಮಗಳಿಗೆ ಯಾರು ಇನ್ಫ್ಲುಯೆನ್ಸ್ ಮಾಡೋಕ್ಕೋಗಿ. ಇನ್ನೊಬ್ಬರ ಅನ್ನ ನಮಗೆ ಬೇಡ. ನಾನು 2 ಸಲ KS ಪಾಸ್ ಆಗಿದೆ, ಒಮ್ಮೆ ಅಲ್ಲ 2 ಸಲ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ 2 ಸಲ ಪಾಸ್ ಆಗಿದ್ದೀನಿ. ನನಗೆ ಭಾಳ ಜನ ಹೇಳಿದರು, ಅಲ್ಲಿ ಮಾತ್ರ ಮಾಡಿಕೊಡ್ತೀನಿ. ನನಗೆ ಬೇಡ. ನನಗೆ ಸಿಗುತ್ತಾ? ಸಿಗಲಿ. ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗ ನನಗೆ ಎಷ್ಟು ಮಾರ್ಕ್ ಕೊಟ್ಟರು ಗೊತ್ತಾ? 200ರಲ್ಲಿ 34 ಮಾರ್ಕ್ ಕೊಟ್ಟರು KSಲ್ಲಿ. ಸೆಕೆಂಡ್ ಟೈಮ್ ಇಂಟರ್ವ್ಯೂ ಇತ್ತು, ನನಗೆ 200ರಲ್ಲಿ 64 ಮಾರ್ಕ್ ಕೊಟ್ಟರು. ನನ್ನ ಹಿಂದೆ ಮುಂದೆ ಇದ್ದವರಿಗೆ 200ರಲ್ಲಿ 180, 190, 186. ನಾನು ಕೇಳಿದೆ ಹೇಗೆ ಅಂತ. ಅದು ಹೀಗೆ ಅಂದ್ಬಿಟ್ಟು. ಇಲ್ಲ, ನನಗೆ ಬೇಡ. ನಾವು ಯಾವತ್ತೂ ನಾನು ಹೇಳ್ತೀನಿ, ನಾನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಲಂಚ ಕೊಟ್ಟು ಕೆಲಸ ತಗೋಬೇಡಿ. ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಇನ್ಫ್ಲುಯೆನ್ಸ್ ಮಾಡಿ ಕೆಲಸ ತಗೋಬೇಡಿ. ಲಂಚ ಕೊಟ್ಟು ಕೆಲಸ ತಗೋಬೇಡಿ. ಯಾರೋ ರಾಜಕಾರಣಿ ಹತ್ರ ಹೋಗೋದು, ಕೆಲಸ ಮಾಡಿಕೊಡಿ ನನ್ನ ಮಗನಿಗೆ ಕೆಲಸ. ನೋ, ಡೋಂಟ್ ಡೂ ದ್ಯಾಟ್. ನಿಮ್ಮ ಅನ್ನನೇ ನೀವು ಊಟ ಮಾಡಬೇಕು. ಇನ್ನೊಬ್ಬರ ಅನ್ನ ನೀವು ಊಟ ಮಾಡಬಾರ್ದು. ನಿಮ್ಮ ಅನ್ನ ನೋಡಿ. ದೇವರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನೀವು ಕರೆಕ್ಟ್ ನೋಡಿ. ನನಗೆ 50 ವರ್ಷ ಆದಾಗ ನನಗೆ JNUಯಲ್ಲಿ ಜಾಬ್ ಸಿಕ್ಕಿತ್ತು. ಕ್ಯಾನ್ ಯು ಬಿಲೀವ್ ದಿಸ್? ಪ್ರೊಫೆಸರ್ ಪೋಸ್ಟ್ ಸಿಕ್ಕಿದ್ದು. ಆಮೇಲೆ ಐ ಡಿಂಟ್ ಇಮ್ಯಾಜಿನ್ ನನಗೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ರೀ. JNUಯಲ್ಲಿ ಜಾಬ್ ಸಿಗೋದು ನಿಮ್ಗೆ ಕರೆದು ಕೊಡೋದಿಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್. ಇಡೀ ಇಂಡಿಯಾ, ಇಡೀ ಫಾರಿನಿಂದ ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ಸ್ಕ್ರೂಟಿನಿ ಮಾಡ್ತಾರೆ ಸ್ಕೂಲ್ ಆಫ್ ಸೈನ್ಸ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್. ಸ್ಕ್ರೂಟಿನಿ ಮಾಡಿದ ಮೇಲೆ ದೊಡ್ಡ ಪ್ಯಾನಲ್ ಆಫ್ ಎಕ್ಸಾಮಿನರ್ಸ್ ಮಾಡ್ತಾರೆ. ಅವರ ಮುಂದೆ ನಾವು ಅರ್ಧ ಗಂಟೆ ಅವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಆಮೇಲೆ ಸೆಲೆಕ್ಟ್ ಮಾಡ್ತಾರೆ. ನನ್ನ ಜಾತಿ, ನನ್ನ ಧರ್ಮ, ನನ್ನ ಮೆರಿಟ್, ನನ್ನ ಇನ್ಫ್ಲುಯೆನ್ಸು, ನನ್ನ ಯಾವುದು ಮಾತಾಡೋಂಗಿಲ್ಲ. ಅದಕ್ಕೆ ನಾನು ನಿಮಗೆ ಹೇಳುವಂಥದ್ದು, ನನ್ನ ತಂದೆ ತಾಯಿಯ ಆಶೀರ್ವಾದ ಮಕ್ಕಳದು. ದ ಬ್ಲೆಸ್ಸಿಂಗ್ಸ್ ಆಫ್ ಮೈ ಪೇರೆಂಟ್ಸ್, ದ ಬ್ಲೆಸ್ಸಿಂಗ್ಸ್ ಆಫ್ ಮೈ ಸ್ಟೂಡೆಂಟ್ಸ್. ಯಾವತ್ತು ನಮಗೆ ಸಿಗುತ್ತೆ, ನಮಗೆ ಸಿಕ್ಕೇ ಸಿಗುತ್ತೆ. ಯಾರೂ ಅದನ್ನು ಚೀಟ್ ಮಾಡೋಕ್ಕಾಗಲ್ಲ. ನನಗೇನು ಸಿಗಬೇಕು ಅದು ನನಗೆ ಸಿಕ್ಕೇ ಸಿಗುತ್ತೆ. ಯಾರೂ ಅದನ್ನು ಚೀಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಮತ್ತೊಂದು ಪೇರೆಂಟ್ಸಿಗೆ ಹೇಳ್ತೇನೆ, ಡೋಂಟ್ ಡು ಇನ್ಫ್ಲುಯೆನ್ಸ್. ನಿಮ್ಮ ಮಕ್ಕಳಿಗೆ ಏನು ಸಿಗಬೇಕು ಅದೇ ಸಿಗಲಿ. ಬಿಲೀವ್ ಇನ್ ದೇರ್ ಸ್ಟ್ರೆಂತ್. ನಿಮ್ಮ ಮಕ್ಕಳ ಹತ್ರ ಭಾಳ ಫ್ರೆಂಡ್ಲಿಯಾಗಿರ್ಬೇಕು. ನಾವು ಓಪನ್ ಹಾರ್ಟೆಡಾಗಿರಬೇಕು. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಬಂದರೆ ಇನ್ನೂ 1 ಗಂಟೆ ಭಾಷಣ ಮಾಡಬೇಕು. ನಾನೊಬ್ಬ ಜ್ಯೋತಿಷಿ ಇದ್ದಂಗೆ. ನಾವು ಟೀಚರ್ಸ್ ಇದೆಯಲ್ಲ, ಸುಮಾರು ವರ್ಷ ಪಾಠ ಮಾಡಿ ನಾವು ಇದೇ ಥರ ನೋಡ್ಬಿಟ್ಟು ಹೇಳ್ತೀನಿ ನಾನು. ಅದು ಹಾಗೆ ಆಗ್ಬಿಡುತ್ತೆ 100%. ಸ್ಟೂಡೆಂಟ್ಸ್, ಎಟ್ ಎನಿ ಕಾಸ್ಟ್ ಡೋಂಟ್ ಚೀಟ್ ಯುವರ್ ಪೇರೆಂಟ್ಸ್. ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಕ್ಕೆ ಬರಬೇಡಿ. ಏನೇ ತಪ್ಪು ಮಾಡಿರಿ, ನೀವು ಎಷ್ಟೇ ದೊಡ್ಡ ತಪ್ಪು ಮಾಡಿರಿ, ಒಂದು ಅಮ್ಮ ಅಥವಾ ಅಪ್ಪನ ಹತ್ರ, ಅಪ್ಪ ಅಮ್ಮ ನನಗೆ ಈ ಥರ ಆಗಿದೆ ಹೇಳಿ. ವಾಟ್ ಎವರ್ ಮೇ ಬಿ ದ ಮಿಸ್ಟೇಕ್ಸ್, ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ಯುವರ್ ಪೇರೆಂಟ್ಸ್. ಯಾವತ್ತು ನೀವು ಪೇರೆಂಟ್ಸಿಂದ ಹೈಡ್ ಮಾಡ್ತೀರಾ, ದಿಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯು ಆರ್ ಕಮಿಟಿಂಗ್ ಇನ್ ಯುವರ್ ಲೈಫ್. ಯಾವತ್ತು ಪೇರೆಂಟ್ಸ್ ಹೈಡ್ ಮಾಡಬೇಡಿ. ಓಕೆ, ದಟ್ಸ್ ಆಲ್.
ಫೈನಲಿ ಐ ವಿಲ್ ಕನ್ಕ್ಲೂಡ್. ಪತಂಜಲಿ ಯೋಗ ಸೂತ್ರ ಅಂತ, ಮಹರ್ಷಿ ಪತಂಜಲಿ. ಮನೆಯಲ್ಲಿ ರಜೆಯಲ್ಲಿ ಹೋದಾಗ ಅದನ್ನು ನೋಡಿ ಕೇಳಿ. ನನ್ನ ಲೈಫಲ್ಲಿ ನನಗಿದು ಎಕ್ಸ್ಪೀರಿಯನ್ಸ್ ಆಗಿತ್ತು, ನಾನು ಅನುಭವಿಸಿದ್ದೀನಿ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಒಂದು ಕೋಟನ್ನು ಹೇಳ್ತೀನಿ, ನೀವು ಅದನ್ನು ಹಾಗೇನೆ ರಿಪೀಟ್ ಮಾಡಬೇಕು. ದೆನ್ ಐ ವಿಲ್ ಟೆಲ್ ದ ಮೀನಿಂಗ್ ಇನ್ ಕನ್ನಡ. ಓಕೆನಾ? ಆರ್ ಯು ರೆಡಿ? ಥ್ಯಾಂಕ್ ಯು, ವೆರಿ ಗುಡ್. Okay, can I start? You repeat it, and after going, during vacation, again go Google it. ಪತಂಜಲಿ ಯೋಗ ಸೂತ್ರ. ಅಬ್ದುಲ್ ಕಲಾಂ ಅವರು ಕರ್ನಾಟಕ ವಿಧಾನಸಭೆಗೆ ಪ್ರೆಸಿಡೆಂಟ್ ಆಗಿದ್ದಾಗ ಬಂದಾಗ ಇದನ್ನು MLAಗಳಿಗೆ ಹೇಳಿದರು, ನೀವು ಮಾಡ್ರಿ ಹಂಗೆ ಅಂತೇಳಿ. ವೆನ್ ಯು ಆರ್ ಇನ್ಸ್ಪೈರ್ಡ್ ಬೈ ಸಮ್ ಗ್ರೇಟ್ ಪರ್ಪಸ್, all your thoughts break their bonds. ಅರ್ಥ ಆಯ್ತಾ? When you are inspired by some great purpose, all your thoughts break their bonds. Your mind transcends limitations. Transcends limitations. ನಿಮ್ಮ ಮೈಂಡು ಲಿಮಿಟೇಷನ್ ದಾಟಿ ಮುಂದಕ್ಕೆ ಹೋಗುತ್ತೆ. Your consciousness expands in every direction, and you find yourself in a new, great, and wonderful world. Dormant forces ಅಂತ ಹೇಳಿದ್ರೆ ನಿಮ್ಮೊಳಗೆ ಗುಪ್ತವಾಗಿರುವ ಶಕ್ತಿ. ಡಾರ್ಮೆಂಟ್ ಫೋರ್ಸಸ್. ಫ್ಯಾಕಲ್ಟೀಸ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಡಾರ್ಮೆಂಟ್ ಫೋರ್ಸಸ್ ಅಂತ ಹೇಳಿದ್ರೆ ಗುಪ್ತವಾಗಿರೋ ಶಕ್ತಿ. ಫ್ಯಾಕಲ್ಟೀಸ್ ಅಂದರೆ ನಿಮ್ಮಲ್ಲಿರುವ ಇಂಟೆಲಿಜೆನ್ಸ್. ಫ್ಯಾಕಲ್ಟೀಸ್ ಆ್ಯಂಡ್ ಟ್ಯಾಲೆಂಟ್ಸ್ ಕಮ್ ಅಲೈವ್, ಆ್ಯಂಡ್ ಯು ಡಿಸ್ಕವರ್ ಯುವರ್ ಸೆಲ್ಫ್ ಟು ಬಿ ಎ greater person by far than you ever dreamt you are to be. We are what our thoughts have made us. We are what our thoughts have made us. ನಮ್ಮ ಯೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಅರ್ಥ ಆಯ್ತಾ ಮಕ್ಕಳ? ಇದು ಪತಂಜಲಿಯವರ ಯೋಗ ಸೂತ್ರ. ಇದನ್ನೇ ಸ್ವಾಮಿ ವಿವೇಕಾನಂದರು ಡಿರೈವ್ ಮಾಡಿ ಹೇಳ್ತಾರೆ ಮತ್ತೆ. ಓಕೆ, ನಾನು ನಿಮಗೆ ಹಸಿವಾಗಿದೆ, ನಿಮಗೆ ಇಲ್ಲರೂ ಇನ್ನೂ 1 ಗಂಟೆ ಭಾಷಣ ಮಾಡ್ತಿದ್ದೆ. ಐ ವಿಲ್ ಸ್ಟಾಪ್ ಹಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಚಿಲ್ಡ್ರನ್ಸ್. ನಮಗೆ ಎಲ್ಲ ದೊಡ್ಡ ಮಕ್ಕಳಿಗೆ ಪಾಠ ಮಾಡಿ ಅಭ್ಯಾಸ. ನೀವೆಲ್ಲ ಚಿಕ್ಕ ಮಕ್ಕಳು. ನನಗೆ ಇನ್ನೊಂದು ಆಸೆ, ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಬೇಕಂತ. ಆ ಯೋಗನೂ ಬೇಗ ಬರಲಿ. ನಮಗೆಲ್ಲ PhD ಮಕ್ಕಳು, ಅವ್ರು ಹೆಂಗೆ ಗೊತ್ತಾ ಮಕ್ಕಳ, ಕ್ಲಾಸಿಗೆ ಟೀ ಕಪ್ ಇಟ್ಕೊಂಡು ಬರ್ತಾರೆ, ಕ್ಲಾಸಿಗೆ ಜ್ಯೂಸ್ ಇಟ್ಕೊಂಡು ಬರ್ತಾರೆ, ಕಾಲ ಮೇಲೆ ಕಾಲ ಕೂತ್ಕೋತಾರೆ. ನಾವು JNUಯಲ್ಲಿ ಏನು ಮಾತಾಡೋಂಗಿಲ್ಲ. ಸ್ಟೂಡೆಂಟ್ ಹೇಳ್ದಂಗೆ ನಾವು ಕೇಳಬೇಕು. ಬಟ್ ಪ್ರೀತಿ, ರೆಸ್ಪೆಕ್ಟ್ ಭಾಳ ಕೊಡ್ತಾರೆ. ಟೀಚರ್ಸಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಸೀದಾ ಬಂದು ಬಾಗಿಲು ಬಡಿಯೋದಿಲ್ಲ. ಬರಲಿ, ನಮ್ಮ ಚೇಂಬರಿಗೆ ಬರಲಿಕ್ಕೆ ಮೊದಲು ಕೇಳ್ತಾರೆ, ಸರ್ ನಾನು ನಾಳೆ ನಿಮ್ಮನ್ನು ಭೇಟಿ ಆಗಲ್ಲ, ನಾಡಿದ್ದು ಭೇಟಿ ಆಗಲಿಲ್ಲ ಕೇಳ್ತಾರೆ. ಅದರಲ್ಲಿ ಇರುತ್ತೆ ಮಕ್ಕಳ ಒಂದೇ ಒಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಗ್ನಗ್ತಾ ಇರಬೇಕು. ಏನಿರಬೇಕು? ಅಹಂಕಾರ ಮಾಡಬಾರ್ದು. ಎಷ್ಟೇ ಕೈಗೆ ದುಡ್ಡು ಬರಲಿ, ಎಷ್ಟೇ ಶ್ರೀಮಂತರಾಗಿ ಏನೇ ಇರಲಿ, BMW ಕಾರಲ್ಲಿ ಓಡಾಡಿ, ಎಷ್ಟು ದೊಡ್ಡ ಕಾರಲ್ಲಿ ಹೋಗಿ, ಡೌನ್ ಟು ಅರ್ತ್ ಇರಬೇಕು. ಏನಿರಬೇಕು? ಬಡವರನ್ನು, ಎಲ್ಲರನ್ನ ಪ್ರೀತಿ ಮಾಡಬೇಕು ಅಲ್ವಾ? ಎಲ್ಲಕ್ಕಿಂತ ಮುಖ್ಯವಾಗಿ ರಜೆಗೆ ಮನೆಗೆ ಹೋಗ್ತಿರಲ್ಲ ಹಾಸ್ಟೆಲ್ ಮಕ್ಕಳು, ಅಪ್ಪ ಅಮ್ಮನ ಸೇವೆ ಮಾಡಬೇಕು. ಏನು ಮಾಡಬೇಕು? ಅಪ್ಪ ಅಮ್ಮನ ಸೇವೆ ಮಾಡಬೇಕು. ಅಪ್ಪನ ಬಟ್ಟೆಗೆ ಇಸ್ತ್ರಿ ಹಾಕೊಡ್ಬೇಕು, ಅಪ್ಪನ ಕೂದಲು ಬಿಳಿಯಾಗಿದ್ದರೆ ಕಲರ್ ಮಾಡಬೇಕು, ಫುಟ್ ಮಸಾಜ್ ಮಾಡಬೇಕು. ಕ್ಯಾನ್ ಯು ಡೂ ದಿಸ್?
ಅಪ್ಪ ಬಟ್ಟೆ ಸರಿ ಹಾಕ್ತಾರಾ, ಅಮ್ಮನಿಗೆ ಬಟ್ಟೆ ಇದೆಯಾ, ಚಪ್ಪಲಿ ಇದೆಯಾ, ಬ್ಯಾಗ್ ಇದೆಯಾ, ನೀವು ತ್ಯಾಗ ಮಾಡಿ ಅವರಿಗೆ ಕೊಡಿ. ನಿಮಗೆ ಜಾಸ್ತಿ ಆಯಸ್ಸಿದೆ, ಅವ್ರಿಗೆ ಸ್ವಲ್ಪ ಕಮ್ಮಿ ಇದೆಯಲ್ವಾ, ಅವರನ್ನು ನೀವು ಚೆನ್ನಾಗಿ ನೋಡೋದನ್ನು ಕಲಿತ್ಕೊಳ್ಳಿ. ನಿಮಗೆ ಎಲ್ಲ ಬ್ಲೆಸ್ಸಿಂಗ್ಸು ಎಲ್ಲ ಸೈಡಿಂದ ನಿಮ್ಮ ಬೆಲೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಂತ್ ಕುಮಾರ್ ಜಿ ಆ್ಯಂಡ್ ದ ಸ್ಟಾಫ್, ಎವ್ರಿಬಡಿ, ಎಲ್ರಿಗೂ ಖುಷಿಯಾಗಬೇಕು. ಓಕೆ, ಐ ಆಮ್ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್ ಟು.